ಜಾನಾತಿ ತೇರಸ ರಾಗಾದೀನಾತ್ಮನಃ ಕುರ್ಯಾನ್ನೋ ಭವತಿ इति वस्तु स्वभावं स्वज्ञानी जानाति सः रागादीनात्मनः कुर्यान्नो भवति ज्ञानी इति वस्तु स्वभावं स्वं जानाति। ज्ञानी सम्यक दृष्टि ಜೀವನ ಇತಿ ಪೂರ್ವೋಕ್ತ ಪ್ರಕಾರದಿಂದ ವಸ್ತು ಸ್ವಭಾವ ದ್ರವ್ಯದ ಸ್ವರೂಪವಾಗಿರುವ ಯಾವ ಸ್ವಂ ತನ್ನ ಶುದ್ಧ ಚೈತನ್ಯವಿದೆ ಅದನ್ನು ಜಾನಾತಿ ಆಸ್ವಾದ ರೂಪವಾಗಿ ಅನುಭವಿಸುತ್ತಾನೆ. ತೇನ ಸ ರಾಗಾದೀನ್ ಆತ್ಮನಃ ನ ಕುರ್ಯಾತ್. ತೇನ ಆ ಕಾರಣದಿಂದ ಸ ಸಮ್ಯಕ್ ದೃಷ್ಟಿ ಜೀವನು ರಾಗಾದೀನ್ ರಾಗ ದ್ವೇಷ ಮೋಹರೂಪ ಅಶುದ್ಧ ಪರಿಣಾಮಗಳನ್ನು ಆತ್ಮನಃ ಜೀವದ್ರವ್ಯದ ಸ್ವರೂಪದ ಹಾಗೆ ನ ಕುರ್ಯಾತ್ ಅನುಭವಿಸುವುದಿಲ್ಲ. ಕರ್ಮಗಳ ಉದಯದ ಉಪಾಧಿಯಿಂದ ಉಪಾಧಿ ಇದೆ ಎಂದು ಅನುಭವಿಸುತ್ತಾನೆ. ಅತಃ ಕಾರಕಃ ನ ಭವತಿ. ಅತಃ ಹೀಗೆ ಕಾರಕಃ ರಾಗಾದಿ ಅಶುದ್ಧ ಪರಿಣಾಮಗಳ ಕರ್ತೃ ನ ಭವತಿ ಆಗುವುದಿಲ್ಲ. ಭಾವಾರ್ಥವು ಹೀಗಿದೆ. ಸಮ್ಯಕ್ ದೃಷ್ಟಿ ಜೀವನಿಗೆ ರಾಗಾದಿ ಅಶುದ್ಧ ಪರಿಣಾಮಗಳ ಸ್ವಾಮಿತ್ವವಿಲ್ಲ. ಆದುದರಿಂದ ಸಮ್ಯಕ್ ದೃಷ್ಟಿ ಜೀವನು ಕರ್ತೃವಾಗುವುದಿಲ್ಲ. ಮಿಥ್ಯಾದೃಷ್ಟಿ ಜೀವ ಅದನ್ನು ತಾನು ಅಂಥೇಳಿ ಅನುಭವ ಮಾಡ್ತಾನಲ್ಲ, ಅದರಿಂದ ಅವನನ್ನು ಕರ್ತೃ ಅಂಥೇಳಿ ಹೇಳಿದ್ದಾರೆ. ಯಾವ ಅದನ್ನು ತಾನು ಅರ್ಥಾತ್ ತನ್ನ ಸ್ವರೂಪ ಅಂಥೇಳಿ ತಿಳಿಯುವುದಿಲ್ಲವೋ ಅವನು ಕರ್ತೃ ಅಲ್ಲ. ನೋಡ್ರಿ, ಯಾವ ಪ್ರಕಾರ ಯಾವುದೋ ದೇಹ ವಿಶೇಷ, ಧನ ವಿಶೇಷ, ಸಂಯೋಗ ವಿಶೇಷದೊಳಗ ಯಾವ ಜೀವ ನಾನು ಸುಖಿ ಇದ್ದೇನೆ ಅಂಥೇಳಿ ಅನುಭವ ಮಾಡ್ತಾನಲ್ಲ ಅವನನ್ನ ಅಭಿಮಾನಿ ಮಾನಿ ಅಂತಾರೆ. ಹೌದೇನಿಲ್ಲ? ಏನೂ ಇಲ್ಲರೆ ದೇಹ ವಿಶೇಷವನ್ನ, ಧನ ವಿಶೇಷವನ್ನ, ಸಂಯೋಗ ವಿಶೇಷವನ್ನ ತಾನು ಅಥವಾ ತನ್ನದು ಅಂಥೇಳಿ ಅನುಭವ ಮಾಡ್ತಾನಲ್ಲ ಅದಕ್ಕೆ ಮಾನಕಷಾಯ ಅಂತಾರೆ, ಮಾನಿ ಅಂತಾರೆ. ಅದೇ ಪ್ರಕಾರ ಇಲ್ಲಿ ಕರ್ಮದ ಉಪಾಧಿ ರೂಪದ ಯಾವ ಭಾವಗಳಿದಾವೆಯೋ ಆ ಭಾವಗಳನ್ನು ನಾನು ಅಂಥೇಳಿ ಅನುಭವ ಮಾಡುವುದರಿಂದ ಅವನನ್ನು ಕರ್ತೃ ಅಂತಾರೆ. ನಾನು ರಾಗ ಮಾಡ್ತಾ ಇದ್ದೇನೆ ಅಂಥೇಳಿ ಏನು ಮಾಡುವುದಿಲ್ಲರಿ. ನಾನು ರಾಗ ಮಾಡಬೇಕು ಅಂಥೇಳೇನೂ ಮಾಡುವುದಿಲ್ಲ. ಆದ್ರೆ ಅವುಗಳನ್ನು ತಾನು ತನ್ನ ಸ್ವರೂಪ ಅಂಥೇಳಿ ಅನುಭವ ಮಾಡ್ತಾನಲ್ಲ ಅದರಿಂದ ಅವ ಕರ್ತೃ ಇದ್ದಾನೆ. ಯಾವ ಪ್ರಕಾರ ಈ ಸಂಯೋಗಗಳಲ್ಲಿ ಸುಖದ ಅನುಭವ ಮಾಡುವುದರಿಂದ ಮಾನಿ ಇದ್ದಾನೆ, ಯಾವ ಪ್ರಕಾರ ಸ್ವಭಾವದ ಮಹಿಮೆ ಮಾಡದ್ದನ, ಸ್ವಭಾವದ ಪರಿವೆ ಮಾಡದ್ದನ ದೇವಶಾಸ್ತ್ರ ಗುರುವಿನಲ್ಲಿ ಯಾವ ಆಸಕ್ತ ಇದ್ದಾನೆ, ಭಕ್ತಿ ಮಾಡ್ತಾ ಇದ್ದಾನೆ, ಅವನನ್ನೇನಂತಾರೆ? ಕ್ರೋಧಿ ಅಂತಾರೆ.
ಭಕ್ತಿ ಮಾಡ್ತಾ ಇದ್ದಾನೆ, ಜಿನೇಂದ್ರ ಪ್ರಭುವಿನ ಭಕ್ತಿ ಮಾಡ್ತಾ ಇದ್ದಾನೆ. ಅದರ ಸ್ವಭಾವದ ಪರಿವೇ ಇಲ್ಲ. ಅವನು ಕ್ರೋಧಿ ಇದ್ದಾನೆ. ತಾನಾಗಿನ ಪ್ರಾಪ್ತವಾಗಿರುವಂತಹ ಸಂಯೋಗಗಳಲ್ಲಿ ಸುಖ ಬುದ್ಧಿ ಮಾಡ್ತಾ ಇದ್ದಾನೆ. ಅವನನ್ನು ಮಾನಿ ಅಂತಾರೆ. ಏನಿದೆ ದೋಷ ರೂಪ ಏನೂ ಕಾಣುವುದೇ ಇಲ್ರಿ. ಕರ್ಮದ ಉದಯದ ನಿಮಿತ್ತದಿಂದ ಆಗಿರುವಂತಹ ವಿಭಾವದೊಳಗ ನಾನೆನ್ನುವ ನನ್ನ ಸ್ವರೂಪವೆನ್ನುವ ಅನುಭವ ಏನಿದೆ ಅದರ ಹೆಸರು ಕರ್ತೃತ್ವ ಇದೆ. ಇದು ನನ್ನ ಸ್ವರೂಪ ಅಲ್ಲ ಅಂಥೇಳಿ ತಿಳಿಯುವುದರಿಂದ ಸಮ್ಯಕ್ ದೃಷ್ಟಿ ಜೀವಿಗೆ ಅವುಗಳ ಸ್ವಾಮಿತ್ವ ಇಲ್ಲದೆ ಇರುವ ಕಾರಣದಿಂದ ಕರ್ತೃತ್ವ ಇಲ್ಲ. ಎಷ್ಟು ಸುಲಭ ಇದೆ ತಿಳ್ಕೊಳ್ಳುವ ಸಲುವಾಗಿ ಸುಲಭ ಇದೆ. ಆದರೆ ಆ ಪ್ರಕಾರದ ಪರಿಣತಿ, ಆ ಪ್ರಕಾರದ ವಸ್ತುವಿನ ಸ್ವಭಾವದ ಸ್ವೀಕಾರ ಇದು ದೀರ್ಘ ಅಭ್ಯಾಸದಿಂದ ಆಗ್ತಿದೆ. ದೀರ್ಘ ಅಭ್ಯಾಸದಿಂದ ಮತ್ತೆ ಮತ್ತೆ ಕರ್ಮದ ಸಂಸ್ಕಾರ, ಸಂಯೋಗಿ ದೃಷ್ಟಿ, ಅನಾದಿ ಮನ್ನಣೆ ಮತ್ತೆ ಮತ್ತೆ ನಡುವ ತಲೆದೋಡ್ತವ್ರೆ. ಆದ್ರೆ ಧೈರ್ಯದಿಂದ ವಸ್ತುವಿನ ಸ್ವಭಾವವನ್ನು ತಿಳಿತಾ ಹೋದ್ರ ತಾನಾಗೇನ ಇವೇನದ ಅನಾದಿ ಸಂಸ್ಕಾರದಿಂದ ಸಂಯೋಗದೊಳಗೆ ಸುಖ ಬುದ್ಧಿ ಮೊದಲಾದವು ಅವು ಕಡಿಮೆ ಆಗ್ತಾ ಹೋಗ್ತವೆ. ಮುಂದೊಂದು ದಿವಸ ಆತ್ಮನ ಅತೀಂದ್ರಿಯ ಆನಂದದ ಅನುಭೂತಿ ಪೂರ್ವಕ ವಿಶ್ವದೊಳಗೆ ಮಹಿಮಾನ್ವಿತ ತತ್ವನಿದ್ದೇನೆ ಅನ್ನುವುದರ ಶ್ರದ್ಧೆ ಆಗ್ತಿದೆ. ಅತೀಂದ್ರಿಯ ನಿರಾಕುಲ ಶಾಂತಿಯ ಅನುಭೂತಿ ಆಗದ ವಿನಃ ಅವನಿಗೆ ಯಾವುದೇ ರೂಪದಿಂದ ತನ್ನ ಸ್ವರೂಪದ ಸ್ವೀಕಾರ ಆಗಮದ ಅಭ್ಯಾಸದಿಂದ ಆಗುವುದಿಲ್ಲ. ಸ್ವೀಕಾರ ಅಂದ್ರೆ ಅಥವಾ ಜ್ಞಾನನ ಅಂದ್ರೆ ಆಗೋದನ್ನ ಇಲ್ಲ. ಇಲ್ಲಿ ಅನುಭೂತಿ ಮತ್ತು ಜ್ಞಾನದೊಳಗ ಒಮ್ಮೆ ಸಾಮ್ಯತೆ ತೋರಿದರು, ಒಮ್ಮೆ ವಿಷಮತೆಯನ್ನು ತೋರಿದರು. ಇಷ್ಟರೊಳಗ ಏನ ನಡೆದ ಜ್ಞಾನಿ ಇತಿ ವಸ್ತು ಸ್ವಭಾವಂ ಸ್ವಂ ಜಾನಾತಿ. ಜ್ಞಾನಿ ಅಂದ್ರೆ ಯಾರು? ಸಮ್ಯಕ್ ದೃಷ್ಟಿ ಜೀವ. ಸಮ್ಯಕ್ ದೃಷ್ಟಿ ಜೀವನು ಇತಿ ಪೂರ್ವೋಕ್ತ ಪ್ರಕಾರದಿಂದ, ಪೂರ್ವೋಕ್ತ ಪ್ರಕಾರ ಎಂದ್ರೆ ಪೂರ್ವೋಕ್ತ ಪ್ರಕಾರ, ಪೂರ್ವದ ಶ್ಲೋಕದೊಳಗೆ ಯಾವ ಪ್ರಕಾರ ಹೇಳಿದಾರೆ? ಯಾವ ಪ್ರಕಾರ ಹೇಳಿದ್ದಾರೆ? ವಸ್ತುವಿನ ಸ್ವಭಾವವು ಹೀಗೆ ಇದೆ, ಆಶ್ರಯವು ಯಾವುದರದು ಅಂತ ಹೇಳಿ ಕೇಳಿದಾರಲ್ಲ. ಹಾಗಾದ್ರೆ ಹೇಗಿದೆ ಅಂತ ಹೇಳಿದ್ರು ವಸ್ತುವಿನ ಸ್ವಭಾವ ಊಟ ತಿರುವಿದ್ದೇ ಇದೆ. ಬುದ್ಧಿಯೊಳಗಿಂದ ಬರ್ಬೇಕೀವ. ಊಟ ತಿರುವು ಮಾತಿಲ್ಲ, ಮತ್ತೆ ಹಿಂದೆ ಹೋಗುವ ಮಾತಿಲ್ಲ. ಯಾವ ರೀತಿ ಇದೆ ಅಂಥೇಳಿ ವಸ್ತು ಸ್ವಭಾವ ಹೇಳಿದ್ರು? ಮೋಹರಾಗ ದ್ವೇಷ ರೂಪದ ಪರಿಣಾಮಗಳ ತನ್ನ ವಿಭಾವ ರೂಪ ಪರ್ಯಾಯ. ಎರಡನೇದೇನ ದರ್ಶನ ಮೋಹ ಮತ್ತು ಚಾರಿತ್ರ ಮೋಹ ರೂಪದಿಂದ ಪರಿಣಮಿಸಿದ ಯಾವ ಪುದ್ಗಲ ಪಿಂಡ ಇದೆ ಅದರಲ್ಲಿ ವ್ಯಾಪಕ ರೂಪದಿಂದ ಪರಿಣಾಮ ಮಾಡ್ತಾರೆ. ಜೀವದ್ರವ್ಯದಲ್ಲಿ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟ ಮಾಡಿದ್ದಾರೆ. ಮೂರನೇದಾಗಿ ಏನು? ಇದು ವಸ್ತುವಿನ ಪರಿಣಾಮನ ಇದೆ. ಜೀವದ ತನ್ನ ವಿಭಾವ ಪರಿಣಾಮ ರೂಪದಿಂದ ಪರಿಣಮಿಸೋದೇನಿದೆ ಅಲ್ಲ, ಇದು ಜೀವದ್ರವ್ಯದ ನಿತ್ಯ ಸ್ವಭಾವ ಇದೆ. ಹಾಗಾದ್ರೆ ನಿತ್ಯ ಸ್ವಭಾವ ಅಂದ್ರೆ ನಿತ್ಯ ವಿಭಾವ ರೂಪದಿಂದ ಪರಿಣಮಿಸೋದೇನ ಅಲ್ಲ. ಪರಿಣಮಿಸೋದ ನಿತ್ಯ ಸ್ವಭಾವ ಇದೆ. ಆ ಪರಿಣಮನದೊಳಗ ಯಾವುದೋ ಒಂದು ಸಮಯದ ಅಶುದ್ಧ ಪರಿಣಾಮ, ವಿಭಾವ ಪರಿಣಾಮ ಕಂಡು ಬಂದಿದೆಯೋ ಅದರ ಹೊಣೆಗಾರ ನಾನಲ್ಲ. ಅದು ಪುದ್ಗಲ ಕರ್ಮದ ಕಾರಣದಿಂದನೂ ಆಗಿಲ್ಲ. ಯಾಕೆ? ಕಾರಣ ಕೊಟ್ರಲ್ಲ, ಅದರ ವ್ಯಾಪಕತೆ ಅದರಲ್ಲೇ ಇದೆ. ದೇಹದೊಳಗೆ ರೋಗ ಆಗಿದೆ ಅಲ್ಲ, ಅದರ ವ್ಯಾಪಕತೆ ಎಲ್ಲಿದೆ? ಅದರ ವ್ಯಾಪಕತೆ ಎಲ್ಲಿದೆ? ಆ ದೇಹದೊಳಗನೆ ಇದೆ.
ಆತ್ಮನ ಅರೂಪಿ ಅಸಂಖ್ಯ ಪ್ರದೇಶದ ಜೊತೆಗೆ ಸಂಯೋಗ ರೂಪದಿಂದನ್ರಿ ಅಥವಾ ಏಕಕ್ಷೇತ್ರಾವಗಾಹ ರೂಪದಿಂದನ್ರಿ ನಿಂತಿರುವಂಥ ಆತ್ಮನ ಪ್ರದೇಶದೊಳಗೇನು ಆ ರೋಗದ ಪ್ರವೇಶ ಇಲ್ಲ. ಅರೆ ಕಠಿಣ ಎಷ್ಟಿದೆ ರೀ ವಸ್ತುವಿನ ಸ್ವಭಾವ ತಿಳಿದು ಬರೋದು. ಎರಡು ವಿಭಿನ್ನ ಜಾತಿಯ ದ್ರವ್ಯ ಒಂದೇ ಕ್ಷೇತ್ರದೊಳಗಿದ್ದಾವೆ. ಒಂದು ಜಡ ಇದೆ, ರೂಪಿ ಇದೆ. ಒಂದು ಚೈತನ್ಯ ಸ್ವರೂಪ ಇದೆ, ಅರೂಪಿ ಇದೆ. ಎರಡೂ ಒಂದೇ ಕ್ಷೇತ್ರದೊಳಗೆ ಇದಾವೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ ಇದ್ರೂ ಕೂಡ ಎರಡರ ಸ್ವಭಾವ ತದ್ವಿರುದ್ಧ ಇದೆ. ಒಂದರಿಂದ ಇನ್ನೊಂದ ಸರ್ವಥಾ ವಿರುದ್ಧ ಇದೆ. ಒಂದು ಚೇತನ ಇದ್ರೆ ಒಂದು ಅಚೇತನ ಇದೆ. ಒಂದು ರೂಪಿ ಇದ್ರೆ ಇನ್ನೊಂದು ಅರೂಪಿ ಇದೆ. ಹಾಗಾದ್ರೆ ಜ್ಞಾನದ ಯಾವ ತಿಳಿಯುವ ಅಥವಾ ಅನುಭವನ ಶಕ್ತಿ ಇದೆಯಲ್ಲ, ಅದರದೇ ಆಧಾರದಿಂದ ಜೀವ ಇಂಥ ಮಹಾಪರಾಧ ಮಾಡ್ತಾ ಇದ್ದಾನೆ ಅಂದ್ರೆ ಹೌದು, ಸಂಶಯಕ್ಕೆ ಆಸ್ಪದನೇ ಇಲ್ಲ. ಜೀವದಲ್ಲಿ ಯಾವ ಒಂದು ಅಸಾಧಾರಣ ಜ್ಞಾನ ಅನುಭವ ಶಕ್ತಿ ಇದೆಯಲ್ಲ, ಅದರದೇ ಒಂದು ಆಧಾರದ ಮೇರೆಗೆ ಅವೇನು ಮಾಡ್ತಾ ಇದ್ದಾನೆ, ಇದು ನಾನು ಅಂತ ಇದ್ದಾನೆ, ಇದು ನಾನು ಅಂತ ಇದ್ದಾನೆ, ಇದು ನನ್ನ ಸ್ವರೂಪ ಅಂತ ಇದ್ದಾನೆ. ಯಾಕೆ ಯಾಕೆ ಅದೇ ಏಕಕ್ಷೇತ್ರಾವಗಾಹ ರೂಪದಿಂದ ಇದೆ. ಇದು ಬಾಹ್ಯ ಕಾರಣ ಐತ್ರಿ. ಅಂತರಂಗ ಕಾರಣ ಏನ, ಅವನಿಗೆ ತನ್ನ ಸ್ವರೂಪದ ಪರಿಚಯ ಇಲ್ಲ. ಅದರಿಂದ ಅವೇನು ಮಾಡ್ತಾ ಇದ್ದಾನೆ, ವಿಜಾತೀಯವಾದಂಥ ದೇಹದ ಅವಸ್ಥಾ ವಿಶೇಷವನ್ನ ತಾನು 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 ಅಂಥೇಳಿ ನಿರಂತರ ಅನುಭವ ಮಾಡ್ತಾ ಇದ್ದಾನೆ. ಅದರಿಂದ ಅವನಿಗೆ ಏನಾಗ್ತಾ ಇದೆ, ಅದರಿಂದ ಅವನಿಗೆ ಯಾವುದ ಅಭಿಪ್ರೇತ ಇದೆಯೋ ಅದಕ್ಕೆ ನಿರಂತರ ಪಡೆದು ಬೀಳ್ತಾ ಇದೆ. ನಿನ್ನೆ ಶಬ್ದ ಇತ್ತಲ್ಲ ಮುಖ ಭಂಗ. ಇವ ತನ್ನ ಸ್ವರೂಪವನ್ನು ತಿಳಿಯದೇ ಇರುವ ಕಾರಣದಿಂದ ಸಂವೇದಗಿರಿಗೆ ಓಡಿ ಹೋಗ್ತಾನೆ. ಹೋಗಬಾರ್ದೇನ, ಹೋಗೋದೇನಿಲ್ಲ, ಇದರದ್ದು ವಿಚಾರದ ಅವಶ್ಯಕತೆ ಇಲ್ಲ. ಆದ್ರೆ ಅಲ್ಲಿ ಇವನಿಗೆ ಅಭಿಪ್ರೇತ ಯಾವುದು ಇದೆಯೋ ಅದರ ಪ್ರಾಪ್ತಿ ಆಗಲಿಲ್ರಿ. ಆಯ್ತೇನ, ಶಾಸ್ತ್ರ ಓದ್ಲಿಕ್ಕೆ ಕೂತ, ಇವನಿಗೆ ಯಾವ್ದು ಅಭಿಪ್ರೇತ ಇದೆ ಅದರ ಉಪಲಬ್ಧಿ ಆಯ್ತೇನ. ಮಂದಿರದೊಳಗೆ ಪವಿತ್ರ ಮಂದಿರ, ಸಮವ ಸರಣ ಸದೃಶ ಮಂದಿರ ಇದೆ. ಸಾಕ್ಷಾತ್ ಸರ್ವಜ್ಞ ಪ್ರಭು ಸದೃಶ್ಯ ಜಿನಬಿಂಬ ವಿರಾಜಮಾನ ಇದೆ. ಅಲ್ಲಿ ಕೂಡ ಇವನಿಗೆ ಅಭಿಪ್ರೇತ ಯಾವುದಿದೆಯೋ ಅದರ ಪ್ರಾಪ್ತಿ ಆಗಲಿಲ್ಲ. ಆಯ್ತನ, ಇವನಿಗೆ ಅಭಿಪ್ರೇತ ಯಾವುದಿದೆ, ಪರಮಶಾಂತ ಸುಖ. ಸುಖ ಶಾಶ್ವತ ಸುಖದ ಮಾರ್ಗ ನೋಡ್ರಿ. ತೀರ್ಥಕ್ಷೇತ್ರ, ಸಿದ್ಧ ಕ್ಷೇತ್ರ ಇರಲಿ, ಭಗವನ್ ಮಂದಿರ ಇರಲಿ, ಪವಿತ್ರವಾದಂಥ ಜನಶಾಸನ ಇರಲಿ, ಅವುಗಳ ಆಶ್ರಯ ಮಾಡುವುದರಿಂದ ಜೀವನಿಗೆ ಶಾಶ್ವತ ಸುಖದ ಮಾರ್ಗ ಕಾಣಿಸ್ಬೇಕ್ರೆ, ಪ್ರಾಪ್ತ ಆಗಬೇಕ್ರೆ. ಅದು ಆಗಲಿಲ್ಲ ಅಂತಂದ್ರೆ ಇವು ಇನ್ನೊಂದರ ಅವಲಂಬನೆ ಮಾಡ್ತಾನಲ್ಲ, ಅದರ ತಾತ್ಪರ್ಯನೇ ಇದೆ, ಅವನಿಗೆ ಮುಖಭಂಗ ಆಗಿದೆ. ಅಷ್ಟೇ ಉತ್ಸಾಹದಿಂದ ಮಾಡ್ತಾನೇನಿಲ್ರಿ. ಸ್ವಾಧ್ಯಾಯಕ್ಕೆ ಎಷ್ಟು ಉತ್ಸಾಹದಿಂದ ಬಂದಿದ್ದ, ಅಷ್ಟೇ ಉತ್ಸಾಹದಿಂದ ಅಡುಗೆ ಮನೆ ಕೆಲಸ ಮಾಡ್ತಿರೋ ಅಥವಾ ಇಲ್ರಿ? ಅಷ್ಟೇ ಉತ್ಸಾಹದಿಂದ ಪೇಟೆಗೆ ಹೋಗೋ ಕೆಲಸ ಮಾಡ್ತೀವೋ ಅಥವಾ ಇಲ್ರಿ? ಅಷ್ಟೇ ಉತ್ಸಾಹದಿಂದ ಬಾಹ್ಯ ವ್ಯವಹಾರಗಳನ್ನು ಮಾಡ್ತೀವೋ ಅಥವಾ ಇಲ್ಲ? ಅಲ್ಲೇ ಮುಖಭಂಗ ಆಗ್ತಾ ಇದೆ ಅಂತ ಹೇಳೋದು ನನ್ನ ಉದ್ದೇಶ ಇಲ್ಲ. ಆದ್ರೆ ಇಲ್ಲಿ ಆಗ್ತಾ ಇದೆ ಮುಖಭಂಗ. ಅಲ್ಲೇನು ಮುಖಭಂಗ, ಇವನಿಗೆ ಮುಖನೇ ಇಲ್ಲ ಅಲ್ಲಿ. ಅಲ್ಲಿ ಮುಖಭಂಗ ಆಗೋ ಪ್ರಶ್ನೆಯಲ್ಲಿದೆ. ಇವನ ಸತ್ತಾಕ ಅವಕಾಶನೇ ಇಲ್ರಿ ಅಲ್ಲಿ. ಎಲ್ಲಿ? ಅಡುಗೆ ಕೋಣೆಯೊಳಗ. ವಿಚಾರ ಮಾಡೋದ್ರಿ, ಸಮ್ಯಕ್ ದೃಷ್ಟಿ ಜೀವನು
ಸರ್ವತ್ರ ಜನಶಾಸನದೊಳಗ ಅವನಿಗೆ 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 ಪ್ರಥಮ ಅವಕಾಶ ಇದೆ ಅಲ್ಲ, ಸರ್ವಥಾ ಅವನಿಗೆ ಅವಕಾಶ ಇದೆ. ಪ್ರಥಮ ಇತ್ತಂದ್ರೆ ದ್ವಿತೀಯರ ನಂಬಿಕೆ ಹೀಗೆ ಅರ್ಥ ಅಲ್ಲ, ಮಾಡತಕ್ಕದ್ದಲ್ಲ, ದುಷ್ಟತನ ಆಗ್ತಿದೆ ಅದು. ಹಾಗಾದ್ರೆ ಏನು ಮಾಡುವುದಿದೆ? ಅವಮಾನಿತ ಆಗೋದ ಇಲ್ಲ, ಉತ್ಸಾಹಿತ ಆಗೋದ್ರಿ. ಯಾವುದರ ಸಲುವಾಗಿ? ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳೋದ ಸಲುವಾಗಿ. ಸಮ್ಯಕ್ ದರ್ಶನ ಪ್ರಾಪ್ತ ಹೇಗೆ ಮಾಡಿಕೊಳ್ಳೋದ? ಅರೆ ಯಾವುದು ಹೇಗಿದೆ ಹಾಗೆ ನೋಡೋಣ. ದರ್ಶನ ಅಂದ್ರೆ ನೋಡೋದ, ಸಮ್ಯಕ್ ಅಂದ್ರೆ ಹೇಗಿದೆ ಹಾಗೆ ಪ್ರಾಪ್ತ ಮಾಡಿಕೊಳ್ಳೋದು. ಏನು ಮಾತಿದೆ? ನೋಡುವ ಶಕ್ತಿ ನಿನ್ನಲ್ಲಿ ಇದೆ, ಕಂಡು ಬರುವಂತಹ ವಸ್ತು ಉಪಲಬ್ಧ ವಿದ್ಯಮಾನ ಇದೆ ಎದುರಿಗೆ. ದೇಹ ಇದೆ, ಕರ್ಮ ಇದೆ, ಸಂಯೋಗ ಇದೆ, ಧನ ಇದೆ, ದೇವಶಾಸ್ತ್ರ ಗುರು ಇದ್ದಾರೆ, ಸಮಾಜ ಇದೆ, ಏನೆಲ್ಲ ಇದೆ. ಇದೇನಿಲ್ಲ ತನ್ನ ಸ್ವರೂಪದಿಂದ ಇದೇನು ತನ್ನ ಸ್ವರೂಪ ಬಿಟ್ಟ ನಮ್ಮ ಕಡೆಗೆ ಆಕರ್ಷಣೆ ಮಾಡುವ ಸಲುವಾಗಿ ಏನಾದರೂ ಮಾಡ್ತಾ ಇದೆ. ತಮ್ಮ ಸ್ವರೂಪದಿಂದ ಅಂಚಳೆನ ಪೂರ್ವೋಕ್ತ ಪ್ರಕಾರ ಅಂಚಳೆಯನ್ನು ಹೇಳಿದಾರಲ್ಲ, ಅಲ್ಲಿ ಬಂತು ಪುದ್ಗಲ ಕರ್ಮ ಏನಿದೆ ಅಲ್ಲ. ಅರೆ ಮೋಹ ರಾಗದ್ವೇಷ ಅಥವಾ ರಾಗದ್ವೇಷ ಮೋಹ ರೂಪದ ವಿಭಾವ ಪರಿಣಾಮಕ್ಕ ನಿಮಿತ್ತ ರೂಪದ್ದು ಯಾವುದಿದೆ ಅಲ್ಲ, ಯಾವುದ ದರ್ಶನ ಮೋಹನೀಯ ಮತ್ತು ಚಾರಿತ್ರ ಮೋಹನೀಯ ಕರ್ಮ ಅದೇನಿದೆ? ಪುದ್ಗಲ ಪಿಂಡ ಇದೆ. ಅದೇನು ಮಾಡ್ತಾ ಇದೆ? ಉದಯ ಬಂದಿದೆ. ಉದಯ ಅಂದ್ರೆ ಏನ? ಅದರಲ್ಲಿ ವ್ಯಾಪಕ ರೂಪದಿಂದ ಪರಿಣಾಮ ಮಾಡ್ತಾ ಇದೆ. ಇಷ್ಟು ಯಾವ ನೋಡಿದ ಅವ ಸಮ್ಯಕ್ ದೃಷ್ಟಿ ಅದನ್ರಿ. ಅವನದೇನು ಬಹಳ ವಿಶೇಷತೆ ಇದೆ, ಅದರ ಸಲುವಾಗಿ ಬಹಳ ಏನೆಲ್ಲ ಮಾಡಬೇಕಾಗ್ತಿದೆ, ಹೀಗೆ ಮಾತಿಲ್ಲ. ಯಾವ ಪರಿಣಾಮದೊಳಗ ವ್ಯಾಪಕತೆ ಯಾವ ಕ್ಷೇತ್ರದೊಳಗಿದೆ ಅನ್ನೋದು ತಿಳಿದು ಬಂತು ಅಂತಂದ್ರ ಆಯ್ತು. ಈಗ ಎದುರಿಗೆ ಓರ್ವ ವ್ಯಕ್ತಿ ನಮ್ಗ ಕಠೋರ ಶಬ್ದ, ಕರ್ಕಶ ಶಬ್ದದ ಪ್ರಯೋಗ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಟ್ಕೊಳ್ಳೋಣ. ಆ ಶಬ್ದಗಳ ಎಲ್ಲದವರು ಆ ಕ್ರೋಧ ರೂಪದ ಪರಿಣಾಮ ಎಲ್ಲಿದೆ? ಅರೆ ಹೇಳಿದರೆ ಜ್ಞಾನಿ ಗುರುಗಳ ತಿಳಿಸಿಕೊಟ್ರು. ಅವೇನು ಮಾತಾಡ್ತಾ ಇದ್ದಾನೆ, ಆ ಮಾತಂತೂ ಪುದ್ಗಲದ ಪರಿಣಾಮನ ಇದಾವೆ. ಪುದ್ಗಲವನ್ನ ಉಲ್ಲಂಘನೆ ಮಾಡಿ ಅವು ಹೊರಗೆ ಬರುವುದೇ ಇಲ್ಲ, ಪುದ್ಗಲದ ಕ್ಷೇತ್ರವನ್ನ. ಇದು ಒಂದು ಮಾತು. ಇದು ತಿಳ್ಕೊಳ್ಳುವ ಸಲುವಾಗಿ ಹೇಳಿದಾರ್ರಿ. ಆದ್ರೆ ನಾವು ಕೇಳುತ್ತೇವ್ರಿ, ಹೌದೇನಿಲ್ಲ? ಓದುತ್ತೇವೆ, ಕೇಳುತ್ತೇವೆ, ತಿಳ್ಕೊಳ್ಳೋ ಮಾತಿಲ್ಲ. ಅದು ನಮ್ಮ ವಿಷಯ ಅಲ್ಲ. ಅವರು ಯಾವುದರ ಸಲುವಾಗಿ ಹೇಳ್ರು? ನಿನಗೆ ಟೈಮ್ ಪಾಸ್ ಆಗಲಿ, ನಿನಗೆ ಕರ್ಣೇಂದ್ರಿಯದ ವಿಷಯಕ್ಕೆ ಏನಾದರೂ ಒಂದಿಷ್ಟು ಒದಗಿಸ್ಬೇಕು ಅಂತ ಹೇಳಿದಾರೆ. ನೀ ತಿಳ್ಕೊ ಅಂತ ಹೇಳಿದಾರ್ರಿ. ಶಬ್ದದ ಕ್ಷೇತ್ರವನ್ನು ಉಲ್ಲಂಘನೆ ಮಾಡುವುದಿಲ್ಲ. ಆ ಕ್ರೋಧೇನ ಎದುರಿಗಿನ ವ್ಯಕ್ತಿಯ ಕ್ರೋಧ ಇದೆ, ಅವನ ಆತ್ಮ ಪ್ರದೇಶದಿಂದ ಅದು ಹೊರಗೆ ಬರುವುದಿಲ್ಲ. ಬರ್ತಿದೆ ಅಂದ್ರೆ ಇಲ್ಲ. ನನ್ನ ಯಾವ ಇಂದ್ರಿಯದ ಕಡೆಗೆ, ಕರ್ಣೇಂದ್ರಿಯದ ಕಡೆಗೆ ನನ್ನ ಉಪಯೋಗ ಇದೆಯಲ್ಲ, ಆ ಉಪಯೋಗ ನನ್ನ ಸ್ವಭಾವವನ್ನು ಬಿಟ್ಟ ಪರಸನ್ಮುಖ ಆದದ್ದಿದೆ. ಹಾಗಾದ್ರೆ ಇವೆಲ್ಲವುಗಳ ಸ್ವರೂಪವನ್ನ ತಿಳಿಯದೆ ಈ ಜೀವ ಭ್ರಾಂತಿಯೊಳಗೆ ಎಷ್ಟು ಕಾಲ ಮುಂದುವರಿಯೋದ್ರ? ಇಲ್ಲಿ ತಿಳ್ಕೊಳ್ಳಬೇಕಾದದ್ದು ಒಂದೇ ಇದೆ. ಈ ಪ್ರಕಾರ ಅಥವಾ ಪೂರ್ವೋಕ್ತ ರೀತಿಯಿಂದ, ಪೂರ್ವೋಕ್ತ ಪ್ರಕಾರದಿಂದ, ಪೂರ್ವದಲ್ಲಿ ಹೇಳಿ ಬಂದಿದ್ದಾರೆ, ಮೊದಲಿನ ಕಲಶದಲ್ಲಿ ಹೇಳಿ ಬಂದಿದ್ದಾರೆ. ಏನು ಹೇಳಿದ್ದಾರೆ? ಯಾವ ನಿಮಿತ್ತ ರೂಪದ ದರ್ಶನ ಮೋಹ ಚಾರಿತ್ರ ಮೋಹವೆಂಬ ಕರ್ಮ ಇದೆಯಲ್ಲ, ಅದ ಪುದ್ಗಲ ಪಿಂಡ ಇದೆ, ಏಕಕ್ಷೇತ್ರಾವಗಾಹ ರೂಪದಿಂದ ನಿಂತಿದೆ. ಇದನ್ನು ಸ್ಪಷ್ಟ ಮಾಡಿದರೆ ಅದನ್ನು ಹೇಳುವ ಅವಶ್ಯಕತೆ ಏನಿತ್ತು? ಒಂದೇ ಕ್ಷೇತ್ರದೊಳಗೆ ಇದೆ ಅಂಥೇಳಿ ಅದು ನಿನಗೆ ಕಾರಣ ಇದೆ ಅಂಥೇಳಿ ಹೇಳೋದಿತ್ತು, ಅಥವಾ ಒಂದೇ ಕ್ಷೇತ್ರದೊಳಗಿದ್ರೂ ಭಿನ್ನ ಇದೆ ಅಂಥೇಳಿ ಹೇಳೋದಿತ್ತು? ತಾತ್ಪರ್ಯ ಏನಿತ್ರಿ ಜ್ಞಾನಿ ಗುರುಗಳದ್ದ? ಅದನ್ನ ತಿಳ್ಕೊಳ್ಳುವ ಗೊಡವೆಗೆ ಹೋಗೋದಿಲ್ಲ ನಾವು. ಉದ್ಗಲ ಪಿಂಡ ಇದೆ, ದರ್ಶನ ಮೋಹನೀಯ ಮತ್ತು ಚಾರಿತ್ರ ಮೋಹನೀಯವೆಂಬ ಕರ್ಮ ಏನಿದೆ ಅದ ಉದ್ಗಲ ಪಿಂಡ ಇದೆ. ಎಲ್ಲಿದೆ? ಆತ್ಮನ ಏಕಕ್ಷೇತ್ರಾವಗಾಹ ರೂಪದಿಂದ ಇದೆ. ಉದಯ ಆಯ್ತು, ಅದರದ್ದು ಉದಯ ಬಂತು. ಉದಯ ಎಲ್ಲಿ ಬಂತು? ವ್ಯಾಪಕ ರೂಪದಿಂದ ಅದರಲ್ಲಿ ಬರ್ತದೆ.
ಇದನ್ನ ತಿಳಿಬೇಕಾದದ್ದ ಸುಖಾರ್ಥಿಯ ಕರ್ತವ್ಯ ಇದೆ ರೀ. ದೇಹದ ರೋಗ ಏನಿದೆ ಅದ ದೇಹದೊಳಗಿದೆ. ಆಕ್ಸಿಡೆಂಟ್ ಆಗಿದೆ, ತುಂಡ ಆಗಿದೆ ಕೈಯ, ರಕ್ತ ಸೋರ್ತಾ ಇದೆ, ಎಲ್ಲಿ? ಆತ್ಮನೊಳಗ್ರೆ. ಇದರದೆಲ್ಲ ಪ್ರತ್ಯಕ್ಷ ವಸ್ತುವಿನ ಸ್ವರೂಪ ಹೇಗಿದೆ ಹಾಗೆ ನೋಡುವಂತಹ ಸಮ್ಯಕ್ ದೃಷ್ಟಿ. ಹಾಗಾದ್ರೆ ಆ ತುಂಡಾದ ಕೈಯ ಯಾವ ಆಕ್ಸಿಡೆಂಟದೊಳಗೆ ತುಂಡಾಗಿದೆ ಅದರದ ಉಪಚಾರ ಮಾಡ್ತಾನೇನಿಲ್ಲ ಸಮ್ಯಕ್ ದೃಷ್ಟಿ ಜೀವ ಮಾಡ್ತಾನೆ. ಯಾವ ರೀತಿ? ಮಿಥ್ಯಾ ದೃಷ್ಟಿ ಯಾವ ರೀತಿ ಮಾಡ್ತಾನೆ ಅದೇ ರೀತಿ ಮಾಡ್ತಾನೆ. ಏನಿದೆ ಅವನಿಗೇನು ಬೇರೆ ಸಮ್ಯಕ್ ದರ್ಶನದ ಹಾಸ್ಪಿಟಲ್ ಬೇರೆ ಇಲ್ರಿ. ಯಾವ ಪ್ರಕಾರ ಎಲುಬಿನ ತಜ್ಞ, ಮಕ್ಕಳ ತಜ್ಞ ಇದರ ಹಾಗೆ ಸಮ್ಯಕ್ ದೃಷ್ಟಿಗಳದ್ದೇನು ಬೇರೆ ಇಲ್ಲ. ಹಾಗಾದ್ರೆ ನಾವು ಯಾವ ಪ್ರಕಾರ ಮಾಡ್ಕೊಳ್ತೇವೆ ಅದೇ ಪ್ರಕಾರದ ಉಪಚಾರ ನಮಗೆ ಯಾರು ಮಾಡ್ತಾರೋ ಅವರೇ ಅವರಿಗೆ ಉಪಚಾರ ಮಾಡಿದರೂ ಕೂಡ ಅವನ ಅಂತರಂಗದೊಳಗೆ ಏನಿದೆ, ಅಂತರಂಗದೊಳಗ ಆ ದೇಹದ ಪರಿಣಾಮನ ಆ ದೇಹದ ಕ್ಷೇತ್ರದಿಂದ ಹೊರಗೆ ಬಂದಿಲ್ಲ, ನಾನು ದುಃಖಿ ಆಗುವ ಪ್ರಶ್ನೆ ಇಲ್ಲ. ಇದು ನಮಗೆ ತಿಳ್ಕೊಳ್ಳುವ ಸಲುವಾಗಿರಿ. ಅವನಿಗೆ ಸ್ವಾಭಾವಿಕವಾಗಿ ಪರ 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 ಪರವಾಗಿ ಕಾಣಿಸ್ತಿದೆ. ಇಷ್ಟೋಪದೇಶದೊಳಗೆ ಬಂತಲ್ಲ, ಪರ ಪರವಿದ್ದದು ದುಃಖ ರೂಪವಿದೆ. ಗಾಥಾ ಹೇಳಿದೆವು. ಆದರೆ ಯಾವಾಗ ಇದು ಪರ ಇದೆ, ಇದರ ಕಡೆಗೆ ಲಕ್ಷ್ಯ ಹಾಕುವುದರಿಂದ ನನಗೆ ದುಃಖನ ಆಗ್ತಿದೆ ಅನ್ನೋದು ಜ್ಞಾನದಲ್ಲಿ ಯಾವಾಗ ಕಾರ್ಯ ಮಾಡಿದೇವ್ರಿ? ಪ್ರಸಂಗ ಬಂದಾಗ ಮಾಡಿದೇವೇನ? ಅನ್ನು ಹೇಳಿದೊಳಗೆ ಮಾಡಿದೆವು. ಯಾವಾಗ ಮಾಡಿದೆವು? ಯಾವಾಗೂ ಮಾಡ್ಲಿಲ್ರಿ. ಅನ್ನೋದ ಪ್ರಸಂಗ ಬಂದ ಮೇಲೆ ಆಗೋದ ಅಂದಮೇಲೆ ನಮಗೆ ಜನವಾಣಿಯ ಉಪಯೋಗ ಏನಿದೆ ಹೇಳ್ರಿ? ಏನಿದೆ? ಅಭ್ಯಾಸ ಆಗ್ಬೇಕು. ಅಭ್ಯಾಸ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅಭ್ಯಾಸ ಅಂದ್ರೆ ಒಂದ್ ದಿನದಾಗ 2 ದಿನದಾಗ ಆಗುದಿಲ್ರಲ್ಲ. ನಿರಂತರದ ಅಭ್ಯಾಸ ಬೇಕ್ರೆ. ಯಾವುದರದ? ಪರ ಪರ ಅದು ಅದರೊಳಗೆ ವ್ಯಾಪ್ತಿ ಇದೆ. ಅವನು ಸಿಟ್ಟು ಮಾಡ್ತಾ ಇದ್ದಾನೆ. ಆ ಕ್ರೋಧ ರೂಪದ ಪರಿಣಾಮ ಅವನ ಅರೂಪಿ ಚೈತನ್ಯ ಪ್ರದೇಶದಿಂದ ಹೊರಗೆ ಬರುತ್ತಾ ಇದೆ. ಆ ಶಬ್ದ ನನ್ನನ್ನು ಸ್ಪರ್ಶ ಮಾಡೋ ಸಾಧ್ಯ ಇಲ್ಲ. ನನ್ನನ್ನು ಅರ್ಥಾತ್ ನನ್ನ ದೇಹವನ್ನು ಕೂಡ ಸ್ಪರ್ಶ ಮಾಡ್ತಾ ಇಲ್ಲ. ಶಬ್ದ ಮಾಡ್ತಾ ಇದ್ದಾವೇನ್ರಿ? ಅಂಚಳಿನ ಕಠಿಣ ಇದೆ ಧರ್ಮದ ಪ್ರಾಪ್ತಿಯಾಗೋದು, ಜೀವನದ ಸಾರ್ಥಕತೆ ಆಗೋದು. ಏನಿದೆ ರೀ? ಹೊರಗಿಂದೆಲ್ಲ ಸುಲಭಿದೆ, ಎಲ್ಲ ಸುಲಭಿದೆ. ನೀ 10 ಉಪವಾಸ ಮಾಡ, ಏನು ಕಷ್ಟ ಇಲ್ಲ ಅದರೊಳಗೆ. ನರಕದೊಳಗೆ ಸಾಗರೋಪಮ ಕಾಲದವರೆಗೆ ಇದೇ ಜೀವ ದೇಹ ಬುದ್ಧಿ ಸಹಿತ ಇರುವೆಳೆದೊಳಗೂ ಕೂಡ ಹಸಿವಿನ ಬಾಧೆಯನ್ನ ಸಹನ ಮಾಡಿದಾನೆ ಅನ್ನೋದಕ್ಕಿಂತ ಆ ಹಸಿವಿನ ಬಾಧೆಯ ವಿದ್ಯಮಾನತೆಯೊಳಗೂ ಕೂಡ ಸಾಗರೋಪಮ ಕಾಲ ಬದುಕಿದನ್ರಿ. ಹಾಗಾದ್ರೆ ಆಹಾರ ಬಿಟ್ಟು ಧರ್ಮ ಆಯ್ತು, ಅಲ್ಲಿ ಹೋಗಿ ಧರ್ಮ ಆಯ್ತು, ಇಲ್ಲಿ ಹೋಗಿ ಅದನ್ನ ತಿಳ್ಕೊಳ್ತೇನೋ. ಇದು ಅರೆ ತಿಳ್ಕೊಳ್ಳುವಂಥವನು ಮೊದಲು ತಿಳ್ಕೋಪ. ತನ್ನನ್ನು ತಿಳಿಯೋದ್ರಿಂದ ಲೋಕಾಲೋಕೆಲ್ಲ ತಿಳಿದು ಬರ್ತಿದೆ ಏನಿದೆ? ತನ್ನನ್ನು ತಿಳಿಯುವುದರಿಂದ ಪರವಿದ್ದರೂ ದುಃಖವಿದೆ. ಯಾತ್ರಾ ಮಾಡೋದಿಲ್ಲೇನ, ಮಂದಿರಕ್ಕೆ ಹೋಗೋದಿಲ್ಲೇನ, ಉಪವಾಸ ಸಂಯಮ ಮಾಡೋದಿಲ್ಲೇನ. ಅರೆ ಇದಕ್ಕಿಂತ ಅಧಿಕ ಮಾಡ. ಅದರ ಫಲ ನಿನಗೇನಿದೆ, ಯಾವ ರೂಪದ ಪರಿಣಾಮದಿಂದ ಅದನ್ನ ಮಾಡ್ತಾ ಇರುವೆಳೆದೊಳಗಿದೆ ಅನ್ನೋದನ್ನು ಒಂದಿಷ್ಟು ನೋಡಲ್ಲ. ಕುರಿಯ ಹಾಗೆ ಅಂಧಾನುಕರಣ ಮಾಡೋದ್ರೆ ಯಾರು ಹೇಳಿದ್ದ ಸತ್ಯ ಹೇಳ್ರಿ? ಯಾರು ಹೇಳಿದ್ದ ಸತ್ಯ? ಅರೆ ಸರ್ವಜ್ಞ ಪ್ರಭು ಹೇಳಿದ್ದು ಕೂಡ ತನಗ ಅನುಭವದೊಳಗೆ ಬಂದ ನಂತರ ಸತ್ಯ ರೀ. ಅಂಥೇಳಿನ
ಅರಹಂತರ ಸ್ವರೂಪದ ವಿಚಾರ ಮಾಡುತ್ತಾರೆ. ಎಂಥ ವಚನರೇ! ಆ ವಚನ ನಮ್ಮ ಅನಾದಿ ಕಾಲದ ಹುಚ್ಚು ಬಿಡಿಸ್ತಿದೆ. ಆದ್ರೆ ನಾವು ಆ ಹುಚ್ಚು ಹೊಳೆಯೊಳಗ ಹರ್ಕೊಂಡು ಹೋಗುವಳೆದೊಳಗ ಓದ್ತೇವ್ರಿ ಅದನ್ನ. ಅರಹಂತರ ಸ್ವರೂಪದ ವಿಚಾರ. ಆ ವಿಚಾರ ಅನ್ನೋದು ಒಂದು ಧರ್ಮಕ್ಷೇತ್ರದೊಳಗ ನಮ್ಮ ಜೀವನದೊಳಗ ಕಾರ್ಯ ಇದುವರೆಗೆ ಮಾಡಲೇ ಇಲ್ಲ. ಹೊರಗೆ ಎಲ್ಲೆಲ್ಲೋ ಮಾಡ್ತಿದೆ. 20 ರೂಪಾಯಿ ವಸ್ತು 10 ರೂಪಾಯಿ ತಂದ್ರೆ ಬಹಳ ಏನು ಆಗ್ತಿದೆ ಅಂತಂದ್ರ ಹೆಮ್ಮೆ, ಅಭಿಮಾನ, ಬುದ್ಧಿವಂತ ನಾನು. ಆದ್ರ ಇಂಥ ಅಮೂಲ್ಯ ಜೀವನದೊಳಗೆ ಬಹುಮೂಲ್ಯ ತತ್ವವನ್ನು ತಿಳಿದು ಬುದ್ಧಿವಂತ ಆಗೋನಲ್ಲ. ಎಂಥದ್ದೇ ಇದೆ ಇದು ಜೀವನ, ಎಂಥದ್ದೇ ಇದೆ, ಯಾವುದಕ್ಕೂ ಉಪಯೋಗ ಆಗ್ತಾ ಇದೆ. ಹೇಳಿದರು, ಅನೇಕ ಪ್ರಕಾರದಿಂದ ಹೇಳಿದರು. ಅಮೃತವನ್ನ ಕಾಲು ತೊಳೆಯುವ ಸಲುವಾಗಿ ಉಪಯೋಗ ಮಾಡಿ, ಚಿಂತಾಮಣಿ ರತ್ನವನ್ನ ಕಾಗೆಯನ್ನು ಓಡಿಸುವ ಸಲುವಾಗಿ, ಹಾರಿಸುವ ಸಲುವಾಗಿ ಉಪಯೋಗ ಮಾಡಿ. ಅದಕ್ಕಿಂತಲೂ ನಿಕೃಷ್ಟ ಇದೆ ರೀ ನಮ್ಮ ಜೀವನ. ಅವರಿಗೆ ಆ ಪ್ರಕಾರದ ದೃಷ್ಟಾಂತ ಬಾಯಿಗೆ ಬಂತು, ಹೇಳಿದರೆ ನಮ್ಮ ಅಂತರಂಗದೊಳಗೆ ಏನಿದೆ ಅನ್ನೋದ ನಾವು ನೋಡಿಕೊಂಡ್ರೆ ತಿಳಿದು ಬರ್ತೀವಿ. ಅಸಾರವಾದಂಥ, ಭಿನ್ನವಿರುವಂಥ, ಸಂಯೋಗ ಮಾತ್ರವಿರುವಂಥ, ಅಚೇತನವಿರುವಂಥ ಪದಾರ್ಥದಲ್ಲಿ ಈ ಸಾರಭೂತ ತತ್ವ ಚೈತನ್ಯ ಚಿಂತಾಮಣಿ ರೂಪದ ಮಹಾ ಪದಾರ್ಥ ಎಷ್ಟು ವಿಮೋಹಿತ ಆಗಿದೆ. ಯಾವುದರೊಳಗ? ಈ ಮಲಿನ ದೇಹದೊಳಗರೆ. ಈ ಮಲಿನ ದೇಹದೊಳಗ ಎಷ್ಟು ಸಾವಧಾನ ಇದನ್ನು ಮಾಡ್ತಾ ಮಾಡ್ತಾ ನಮ್ಮ ಕರ್ಮಂತ್ರ ಅನ್ನೋದು ಇದು ಆಗ್ಬೇಕು, ಅದು ಆಗ್ಬೇಕು. ಆಗ್ತಿದೆ ಅಂದ್ರೆ ಹಾಗೆ ಆಗ್ತಿದೆ, ಆಗಬಹುದ? ಅದರದ ಅವಮಾನ, ಅದರದ ವಿರಾಧನೆ ಮಾತ್ರ ಆಗ್ತಿದೆ ರೀ. ತಿಳಿಯುವುದಿಲ್ಲ ಜೀವಕ್ಕ. ತಿಳಿಯುವ ಸಮಯ ಬಂದ ನಂತರ ತಿಳಿಸಿಕೊಡೋರು ಬೇಕಿಲ್ಲ. ಆತ್ಮ ಆತ್ಮನ ಗುರು ಇದ್ದಾನೆ, ಅನ್ಯ ಯಾರ ಇವನಿಗೆ ಗುರು ಇಲ್ಲ. ಪೂರ್ವೋಕ್ತ ಪ್ರಕಾರದಿಂದ ಹೇಳಿದರೆ, ಪೂರ್ವೋಕ್ತ ಪ್ರಕಾರದಿಂದ ಪೂರ್ವದ ಕಲಶದೊಳಗೆ, ಇದರ ಮುಂಚಿನ ಕಲಶದೊಳಗೆ ತಿಳಿಸಿಕೊಟ್ಟ ಹಾಗೆ ಅವನು ನೋಡ್ತಾನೆ ವಸ್ತುವನ್ನ, ಕರ್ಮವನ್ನ. ಕರ್ಮದ ತೀವ್ರ ಉದಯ ಬಂದಿದೆ ರೀ. ಅದನ್ನು ಹೇಗೆ ನೋಡ್ತಾನೆ? ಅದನ್ನು ನಾನು ದೂರ ಮಾಡೋದಿದೆ ಅಂಥೇಳಿ ನೋಡ್ತಾನೆ, ನಾನೇ ಮಾಡಿದ್ದು ಇದೆ ಅಂಥೇಳಿ ನೋಡ್ತಾನೆ? ಇಲ್ಲ. ಹೇಗೆ ನೋಡ್ತಾನೆ? ಹೇಗೆ ನೋಡ್ತಾನೆ? ಅದ ವ್ಯಾಪಕ ರೂಪದಿಂದ ಅದರಲ್ಲೇ ಪರಿಣಮನ ಮಾಡ್ತಾನೆ. ಹೋಗಗೊಳ್ರಿ ಅದಕ್ಕ. ಯಾವುದಕ್ಕ? ಕರ್ಮಕ್ಕ. ಸ್ಥಿತಿ ಪೂರೈಸಿ ಹೊರಟು ಹೋಗುವವು ನನಗೆನಿತಾಗದು ಹರುಷ ಶೋಕ. ಜ್ಞಾನಿ ಜೀವದ ಭಜನೆ ಇದೆ. ಅವು ಏನು ಮಾಡ್ತಾವ? ಕರ್ಮಗಳ ತಮ್ಮ ಸ್ಥಿತಿ ಪೂರ್ಣ ಆದ್ಮೇಲೆ ಹೊರಟು ಹೋಗ್ತಾವ. ನನಗದರಿಂದ ಶೋಕ ಹರ್ಷ ಆಗುವ ಅವಶ್ಯಕತೆ ಇಲ್ಲ, ಆಗೋದನ್ನೇ ಇಲ್ಲ. ಯಾಕೆ? ಹರ್ಷ ಶೋಕ ಇವು ನನ್ನ ವಿಕಾರದವು. ಆ ಭಿನ್ನ ದ್ರವ್ಯದ ಕಾರ್ಯವನ್ನ ನೋಡಿ ನಾನು ವಿಕಾರ ಮಾಡೋದೇನ ನಿರ್ವಿಕಾರ ಉಳಿಯುವುದ? ಯೋಚನೆ ಮಾಡ್ರಿ. ಸ್ಥಿತಿ ಪೂರೈಸಿ ಪುಣ್ಯದೊಳಗೆ ಅನುಕೂಲತೆ ಇದೆ, ಪಾಪದೊಳಗೆ ಪ್ರತಿಕೂಲತೆ ಇದೆ. ಅನಾದಿ ರೂಢಿಯ ಅಭ್ಯಾಸದಿಂದ ಹಾಗೆ ಕಾಣಿಸ್ತಿದೆ. ಅನುಕೂಲನೂ ಯಾವುದೂ ಇಲ್ಲ, ಪ್ರತಿಕೂಲನೂ ಯಾವುದೂ ಇಲ್ಲ. ನನ್ನ ಸಲುವಾಗಿ ಹೊರಗೆ ನೋಡೋದನ್ನ ಪ್ರತಿಕೂಲ ಇದೆ, ಹೊರಗೆ ನೋಡದೇ ಇರೋದನ್ನ ನನ್ನ ಸಲುವಾಗಿ ಅನುಕೂಲ ಇದೆ. ಎಲ್ಲಿ ಹೇಳ್ತಾವ? ಸರ್ವ ವಿಶುದ್ಧ ಜ್ಞಾನಾಧಿಕಾರ ನಡೆದದ್ದು ಇದೆ. ಗಾಥಾ ಎಂಥವದವರಿಗೆ. ಅರೆ ಅಪ್ಪಾಜಿ ಹೇಳ್ತಿದ್ರು, ಆ ಕಂಟಿಯೊಳಗ ಅರಳಿ ನಿಂತಹ ಗುಲಾಬಿ ಪುಷ್ಪ, ಬಾರಪ್ಪ ನೀ ನನ್ನನ್ನು ಬಿಡಿಸಿಕೋ, ಭಗವಂತನ ಅಡಿದಾವರಿಗಳಲ್ಲಿ ಇಡು ಅಂಥೇಳಿ ಹೇಳಲಿಲ್ಲ. ಅಥವಾ ನಿನ್ನ ಪ್ರೇಯಸಿಯ ಮುಡಿಗೇರಿಸು ಅಂಥೇಳಿ ಹೇಳಿ. ಇವ ತಾನಾಗೇನ ಅದರಿಂದ ಆಕರ್ಷಿತ ಆಗ್ತಾನೆ, ಅದನ್ನು ಕಿತ್ಕೊಳ್ತಾನೆ, ಮುಳ್ಳು ಚುಚ್ಕೊಳ್ತಾನೆ, ಇದೆಲ್ಲ ಹೇಳಿ.
ಏನಿದೆ, ಯಾವುವು ಪದಾರ್ಥ, ತಟ್ಟೆಯಲ್ಲಿರುವಂಥ ಚಿನ್ನದ ತಟ್ಟೆಯಲ್ಲಿರುವಂಥ ಇಷ್ಟು ಮಿಷ್ಟ ಪ್ರಾಸುಕ ಭೋಜನ ನನ್ನ ಕಡೆ ನೋಡು ಅಂಥೇಳಿ ಹೇಳ್ತಿದ್ದೀರಿ. ನಾವೇ ಆಸಕ್ತ ದೃಷ್ಟಿಯಿಂದ ಅದರ ಕಡೆಗೆ ನೋಡ್ತೇವೆ. ಅಥವಾ ಒಳಗೆ ಸ್ವಾಸ್ಥ್ಯ ಇರಲಿಲ್ಲ ಅಂತಂದ್ರೆ ಅದು ಎಂಥದ್ದಿದ್ರೂ ಕೂಡ ಬೇಡ ಅಂಥೇಳಿ ಹೇಳ್ತೇವೆ. ಒಂದ್ಸಲ ಹೇಳಿಲ್ಲ ನಿನಗೆ ಬೇಡ ಅಂಥೇಳಿ? ನೋಡ್ರಿ ಒಂದು ಸ್ವಲ್ಪ ಬರ್ತೈತೇನ. ಮತ್ತು ಇವನಿಗೆ ಒಳಗೆ ಯಾವಾಗ ಆಸಕ್ತಿ ಇದೆ ಆ ವೇಳೆದೊಳಗೆ ಅದು ಎಂಥದ್ದಿದ್ರೂ ಚೆಂದ ಕಾಣಿಸ್ತಿದೆ. ಎಲ್ಲ ಎಂಥ ಮರುಳಾಟ ಇದೆ, ಎಂಥ ಹುಚ್ಚಾಟ ಇದೆ ಅನಿಸೋದಿಲ್ಲ ಒಂದ್ಸಲ. ಯಾವ ಕಾಗದದ ತುಂಡದವ್ರಿ ಅವುಗಳಲ್ಲೇ ಎಷ್ಟು ಆಸಕ್ತಿ ಮಾಡ್ತಾರೆ. ಕಾಗದನ ಅದವ್ರಿ, ಬೇರೆ ಕಾಗದಕ್ಕೆ ಅದಕ್ಕೆ ಏನು ವ್ಯತ್ಯಾಸ ಇದೆ? ಅದರ ಮೇಲೆ ರಿಸರ್ವ್ ಬ್ಯಾಂಕ್ ಅಂತ ಗವರ್ನರ್ನ ಶಿಕ್ಕ ಇದೆ, ಹಸ್ತಾಕ್ಷರ ಇದೆ. ಹಾಗಾದ್ರೆ ಮಹಿಮಾ ನಿನಗೆ ಕಾಗದ್ದು ಏನು ಮೋಹದ, ಏನು ಅವ ಯಾವ ಗವರ್ನರ್ ಇದ್ದ ಅವನ ಹಸ್ತಾಕ್ಷರದ್ದ ಮಹಿಮಾ ಯಾವುದರದ್ದಿದೆ? ನನಗೆ ನನ್ನ ಮೋಹದ ಮಹಿಮಾ ಇದೆ. ಮೋಹ ಅಂದ್ರೆ ಏನು? ನನ್ನ ಸ್ವರೂಪವನ್ನು ಮರೆತು ಬಿಡುವುದರದ್ದು ಮಹಿಮಾ ಇದೆ. ಮೋಹ ಅಂದ್ರೆ ಬೇರೆ ಏನಿಲ್ಲ. ನನ್ನ ಸ್ವರೂಪವನ್ನು ಮರೆತ ಅನಾದಿ ಕಾಲದಿಂದ ಅನಂತ 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 ಉದ್ಗಲ ಪರಾವರ್ತನ ಪಂಚ ಪರಾವರ್ತನಗಳ ವ್ಯತೀತ ಆಗಿ ಹೋದು. ಆದರೂ ಕೂಡ ನನಗೆ ಇಂಥ ಅವಸರ ಪ್ರಾಪ್ತ ಆದ ಮೇಲೆ ಕೂಡ ನನ್ನ ಮಹಿಮೆ ಬರ್ತಾ ಇಲ್ಲ. ಪರದ ಮಹಿಮೆ ಅದು ಬೇಕಾದ್ರೆ ಧನದ್ದೇ ಇರಲಿ, ಬೇಕಾದ್ರೆ ಸಿದ್ಧ ಕ್ಷೇತ್ರದ್ದೇ ಇರಲಿ, ಬೇಕಾದ್ರೆ ಭಗವಂತಂದಿರಲಿ, ಬೇಕಾದ್ರೆ ತನ್ನ ಮಗಂದೇ ಇರಲಿ, ಎಲ್ಲ ಒಂದೇ ಅಂತೀರಿ. ಅರೇ ಬಂಧದ ಅಪೇಕ್ಷಾದಿಂದ ಎಲ್ಲ ಒಂದೇ ಅದವ್ರೆ. ಇನ್ನೇನು ಹೇಳೋದು? ಬಂಧದ ಬದಲಾವಣೆ ಆಗ್ತಿದೆ ಅಂದ್ರೆ ಪರವಸ್ತುವಿನೊಳಗೆ ಬದಲಾವಣೆ ಮಾಡುವುದರಿಂದ ಆಗ್ತಿದೆ. ವಿಚಾರ ಮಾಡುವುದ್ರೆ ಇದನ್ನು ಬಿಟ್ಟೆವು ಅದನ್ನು ಹಿಡಿದೆವು, ಅದನ್ನು ಬಿಟ್ಟೆವು ಇದಕ್ಕೆ ಬಂದೆವು. ಏನಿದೆ ನಮ್ಮ ಜೀವನಕ್ಕೆ? ಏನಿದೆ ಹೇಳಿ? ಇವು ಎರಡು ಬಿಟ್ಟು ನಮ್ಗೆ ಏನಿದೆ? ಒಮ್ಮೆ ಪುಣ್ಯ ಬಂದು ಆಗುವಂಥ ಸಂಯೋಗಗಳಲ್ಲೇ ಆಸಕ್ತ ಆಗ್ತೇವೆ, ಮತ್ತು ಓಡೋಡಿ ಧಾವಿಸಿದ್ದು ಬರ್ತೀವ್ರೆ. ಎಲ್ಲಿ? ಪಾಪದಲ್ಲಿ, ಶರೀರದ ಭೋಗದಲ್ಲಿ, ಶರೀರದ ಏನೇನು ಕಾರ್ಯ ಇದಾವ ಅದರಲ್ಲಿ, ಸಂಯೋಗದಲ್ಲಿ, ಪುತ್ರನಲ್ಲೇ, ಧನದಲ್ಲಿ, ಮನೆಯಲ್ಲೇ ಆಸಕ್ತ ಅಂಥೇಳಿ ರತ್ನಾಕರ ವರ್ಣಿ ಹೇಳಿದ. ಧನಮಂ ಊಟಮಂ ಭೋಗ ಅವುಗಳನ್ನೆಲ್ಲ ಯಾವ ಪ್ರಕಾರ ಪ್ರೀತಿಯಿಂದ ಈ ಜೀವ ಇದು ಮಾಡ್ತಾನೋ ಆ ಪ್ರಕಾರ ಅರಹಂತರಂ ಸಿದ್ಧರಂ ಸಾಧುಗಳಂ ಯಾಕೆ ಮಾಡುವುದಿಲ್ಲ? ಬಹಳ ಸುಂದರ. ಧನಮಂ ಊಟಮಂ ವಸ್ತ್ರಮಂ ಬಂಗಾರಮಂ ಅವುಗಳನ್ನು ಪ್ರೀತಿಸುವ ಹಾಗೆ ಅರಹಂತರನ್ನ, ಸಿದ್ಧರನ್ನ, ಸಾಧುಗಳನ್ನ ಪ್ರೀತಿಸೋದಂದ್ರೆ ಏನ? ಅವರ ಹೇಳದ ಮಾರ್ಗದೊಳಗೆ ಹೋಗೋದ್ರಿ. ಅವ್ರಿಗೊಂದು ಬಸ್ತಿ ಕಟ್ಟೋದಲ್ಲ, ದಿನನಿತ್ಯ ಅವರ ಬಿಂಬವನ್ನ ಪ್ರಾಸುಕ್ ಮಾಡೋದು, ಶುಚಿರಭೂತ ಮಾಡೋದು ಅಲ್ಲ. ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಗ್ರಂಥಗಳನ್ನ ಅಂಥೇಳಿ ತೋರಿಸಿದ್ರು. ಪ್ರಮೋದ ಭಾವ ಅಶೋಕನ್ನ ನಿಮ್ಮ ಮನೆಯಲ್ಲಿಟ್ಟದ್ದು ಸತ್ಯ ಇದೆ. ಬೇಕು ಜಿನವಾಣಿಯ ಮಹಿಮಾ ಮಾಡಬೇಕು. ಬಾಹ್ಯದಿಂದನೂ ಮಹಿಮೆ ಮಾಡಲಿಲ್ಲ ಅಂತಂದ್ರೆ ಅಂತರಂಗದೊಳಗೆ ಹೇಗೆ ಬರೋದು? ಬಾಹ್ಯದ ಮಹಿಮೆ ಮಾಡಿ ಕೃತಾರ್ಥ ಆದ ನಂತರ ಅಂತರಂಗದೊಳಗೆ ಹೋಗೋದು ಹೇಗ್ರಿ? ಹೋಗೋದು ಹೇಗೆ? ಎರಡೂ. ಅರೆ ನೌಕೆಯಲ್ಲಿ ಕೂಡ್ಲಿಕ್ಕೂ ಬೇಕು, ನೌಕೆಯಿಂದ ಆಚೆಯ ದಡ ತಲುಪಿದ ಮೇಲೆ ಇಳಿಲಿಕ್ಕೂ ಬೇಕು. ಇಳಿಯುವುದಿದೆ, ಇದರ ಜ್ಞಾನ ಬೇಕು. ಹಾಗಾದರೆ ಶಾಸ್ತ್ರ 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 ಯಾವುದನ್ನ ಸಾರ್ತಾ ಇದೆ? ಆ ಶುದ್ಧಾತ್ಮನನ್ನ, ಅತೀಂದ್ರಿಯದ ವಿಷಯನನ್ನ, ಅರೂಪಿ ಚೈತನ್ಯ ಘನ ಪಿಂಡನನ್ನ ಒಳಗಡೆ ನೋಡೋದಿದೆ. ಇದು ಪ್ರಜ್ಞೆನೇ ಇಲ್ಲ ಅಂದ್ರೆ ಅದನ್ನು ಮಾಡಿ ಏನು ಪ್ರಯೋಜನ? ಮಾಡಬಾರದು ಅನ್ನೋ ಮಾತು ಇಲ್ಲ. ಮಾಡದ ವಿನಃ ಮಹಿಮಾ ಬರೋದಿಲ್ಲಲ್ಲ. ಇದು ನನ್ನ ಕಥೆ, ಇದು ನನ್ನ ಕಥೆ, ಇದು ನನ್ನ ಭಾವಿ ಸ್ವರೂಪ, ಇದು ನನ್ನ ನಿಜ ಸ್ವರೂಪ. ನೋಡದೇ ಇದ್ರ, ಅವುಗಳನ್ನು ಇಡದೇ ಇದ್ರ ಹೇಗೆ ಮಹಿಮಾ ಬರೋದು? ಇವರು ನನ್ನ ಭಗವಂತರ ಅನ್ನೋದು ಏನಿದು ನನ್ನ ಸ್ವರೂಪ ಅನ್ನೋದ್ರೆ
ವಿಚಾರ ಮಾಡ್ರಿ ಎಲ್ಲರೂ ತಮ್ಮಲ್ಲಿ ಮಾಡೋನು. ನೀವು ಮಾಡ್ರಿ ನಾ ಮಾಡೋದಿಲ್ಲ ಹೀಗೆ ಮಾತಲ್ಲ. ಸಂವೇದಗಿರಿಗೆ ಹೋದ ನಂತರ ಏನಾಯ್ತು? ಅಕೃತ್ರಿಮ ಜನಮಂದಿರವನ್ನು ನೋಡಿದ ನಂತರ ಏನಾಯ್ತು? ಎಲ್ಲ ನೋಡಿದೆವು, ಚಿತ್ರದಲ್ಲಿ ನೋಡಿದ್ದೆ ಇದೆ, ಅದು ಮತ್ತೇನಿದೆ ರೀ? ಚಿತ್ರನೇ ಇದೆ ಅಲ್ಲ. ಸಿನಿಮಾಕ್ಕೆ ಏನಂತಾರೋ ಚಲನಚಿತ್ರ ಅಂತಾರಲ್ಲ. ಹಾಗಾದ್ರೆ ಅದು ಚಿತ್ರನೇ ಇದೆಯಲ್ಲ. ಈಗ ಚಲನಚಿತ್ರಕ್ಕೆ ಮೂವಿ ಅಂತ ಹೇಳಿ ಹೆಸರು ಬಂತಾರೆ. ಆದ್ರೆ ಚಿತ್ರದೊಳಗೆ ನೋಡಿ ಏನ್ ಮಾಡೋದು? ನೀ ಸ್ವಯಂ ಜಡ ಆಗಿದೆಯಲ್ಲ. ಚಿತ್ರದೊಳಗೆ ಯಾವುದು ತೋರಿಸ್ತಾ ಇದ್ದಾರೆ ಅದರೊಳಗೆ ಚೈತನ್ಯ ತುಂಬಬೇಕಾದ್ರ ನಿನಗದರ ವಾಸ್ತವಿಕ ಸ್ವರೂಪ ಗೊತ್ತಬೇಕು. ವಾಸ್ತವಿಕ ಸ್ವರೂಪ ಗೊತ್ತಿದ ನಂತರ ಅಲ್ಲೇ ಆಕರ್ಷಿತ ಉಳಿಯೋದನ್ನೇ ಇಲ್ಲ. ಇಲ್ಲಿ ಬರ್ತಾನೆ, ಅರೇ ನಾನಾದಿ ನಿಧನ ಅಕೃತ್ರಿಮ ತತ್ವ. ನನ್ನನ್ನು ಯಾರೂ ಮಾಡಿಲ್ಲ, ಈ ದೇಹವನ್ನು ಯಾರು ಮಾಡಲಿಲ್ಲ. ದೇಹ ಬುದ್ಧಲದ ರಚನೆ ಇದೆ, ನಾನು ಚೈತನ್ಯ ಸ್ವರೂಪ ಇದ್ದೇನೆ. ಚೈತನ್ಯದೊಳಗ ನನ್ನ ಭವನ ಆಗಬೇಕೋ ಅಥವಾ ದೇಹ ನಾನು ಇದು ಹೀಗಿರಬೇಕು, ಇದು ಹೀಗಿರಬೇಕು, ಬಟ್ಟೆ ಹೀಗಿರಬೇಕು, ವಾಸಸ್ಥಾನ ಹೀಗಿರಬೇಕು, ಏನ ಭೋಗ ಪದಾರ್ಥಗಳು ಹೀಗಿರಬೇಕು, ಅದನ್ನು ಹೀಗೆ ಭೋಗಿಸಬೇಕು. ಆಹಾರ ಇಂಥದ್ದಿರಬೇಕು ಅನ್ನೋದು ಒಂದು ಕಡೆ ಇದ್ರೆ ಆಹಾರ ಸೇವನೆ ಹೀಗೆ ಮಾಡಬೇಕು. ಎಲ್ಲಿ ಹೊರಗೆ ಎಷ್ಟು ಹೊರಗಡೆ ಎಷ್ಟು ಹೊರಗೆ ಬಟ್ಟೆ ಇಂಥದ್ದಿರಬೇಕು. ಯಾವುದರ ಸಲುವಾಗಿ? ಕೂದೃಷ್ಟಿ ಬೀಳಬಾರ್ದು ಕಾಪುರುಷರದ್ದು ಅಂತ ಹೇಳಿದ್ದೀರಿ. ಬಟ್ಟೆ ಏನು ಎಲ್ಲಾ ಪುರುಷರ ದೃಷ್ಟಿಯನ್ನು ಆಕರ್ಷಿತ ಮಾಡುವ ಸಲುವಾಗಿದೆ ಸ್ತ್ರೀಗೆ ಬಟ್ಟೆ. ಯಾವುದರ ಸಲುವಾಗಿದೆ ಸುಧಾತಾಯಿ? ಕಾಪುರುಷರ ದೃಷ್ಟಿ ನನ್ನ ದೇಹದ ಅಂಗಾಂಗಗಳನ್ನು ನೋಡಿ ಆಕರ್ಷಿತ ಆಗಬಾರ್ದು. ಕಾಪುರುಷರ ದೃಷ್ಟಿ. ಎಲ್ಲಾ ಪುರುಷರು ನನ್ನ ಕಡೆಗೆ ನೋಡ್ಬೇಕು. ಈ ಪ್ರಕಾರದ ವೇಷಭೂಷಣ ಸ್ತ್ರೀಯರದಿರ್ತೀರಿ. ಯಾವುದರ ಸಲುವಾಗಿ ಇದೆ? ಅದೇ ಪ್ರಕಾರ ಭೋಜನ, ಅದೇ ಪ್ರಕಾರ ವಾಸಸ್ಥಾನ, ನನಗನುಕೂಲ ಆಗುವ ಹಾಗೆಯೋ ಅಥವಾ ಎಲ್ರಿಗೂ ಆಕರ್ಷಿತ ಆಗುವ ಹಾಗೆ ಮನೆ ಅಂಥದ್ದಿರಬೇಕು ವಿಜಯಬಾಯಿ. ನನಗೆ ಅನುಕೂಲ ಆಗುವ ಹಾಗೆಯೋ ಅಥವಾ ಎಲ್ರಿಗೂ ಆಕರ್ಷಣೆ ಮಾಡುವಂಥದ್ದಿರ್ಬೇಕ್ರಿ. ಎಲ್ಲಿ ಹೋಗಿದ್ದೇವ್ರಿ ನಾವು? ಎಲ್ಲಿ ಇಳಿದಿದ್ದೇವು ಅಂದ್ರೆ ನಮ್ಮ ಪುಣ್ಯ ನಿರಂತರ ನಮ್ಮ ಪಾಪಕ್ಕೆ ಕಾರಣ ಆಗ್ತಾ ಇದ್ದೀರಿ. ದುರ್ಗತಿಗೆ, ಅನಂತ ಸಂಸಾರಕ್ಕೆ, ಮಿಥ್ಯಾಮನ್ನನೆಯ ಪೋಷಣೆಗೆ ಕಾರಣ ಆಗ್ತಾ ಇದೆ. ಗುಡಿಸಲಿನೊಳಗಿರ್ಲಿಕ್ಕೆ ಬರುವುದಿಲ್ರಿ. ಎಷ್ಟು ದೊಡ್ಡ ದೊಡ್ಡ ಮಹಲ್ಗಳು ಸಾಕಾಗ್ತಾ ಇಲ್ರಿ ಅಂತ. ಮತ್ತು ಆದ ಮಹಿಮೆ ಅಷ್ಟು ಕೆಲಸದವರಿದರು, ಹೀಗಿದರು, ಹಾಗಿದರು, ಪಾರ್ಕಿಂಗ್ ಇದೆ, ಏನೇನಿದೆ ಬಬಿತಾ? ಮಹಿಮಾ ಬರ್ತಿದ್ಯೋ ಅಥವಾ ಇಲ್ಲ? ಪರಸ್ಪರೊಳಗೆ ಚರ್ಚಾ ಮಾಡ್ತೇವೆ ಅಂದ್ಮೇಲೆ ಒಳಗೆ ಮಹಿಮಾ ಇದೆ ರೀ. ಇದೇನೆಲ್ಲ 3 ಬೆಡ್ರೂಮ್ ಮನೆ ತಗೊಂಡು 4 ಬೆಡ್ರೂಮ್, ಅರೆ ಮಲ್ಕೊಳ್ಳೋ ಒಂದ್ರೊಳಗನಲ್ಲ. ಎಲ್ಲಿ ವಿಸ್ತಾರ ನಮ್ಮ ಜ್ಞಾನದ ಮತ್ತು ಪುಣ್ಯದ ಎರಡೂ ರೇ. ಪುಣ್ಯ ಇರುವುದರಿಂದ ಜ್ಞಾನ ಭ್ರಮಣ ಮಾಡ್ತಿದ್ದಾರೆ. ಹೌದೇನು? ಪುಣ್ಯ ಇರಲಿಲ್ಲ, ಅಧಿಕ ಧನ ಪರ್ಯಾಪ್ತನ ಇತ್ತು ಅಂತಂದ್ರೆ ಮತ್ತೆ ಭ್ರಮಣೆ ಯಾತಕ್ಕೆ ಮಾಡ್ತಿದ್ದಾರೆ? ಅಲ್ಲೊಂದಿಷ್ಟು ಕಟ್ಸ್ಬೇಕು, ಇಲ್ಲೊಂದಿಷ್ಟು ಕಟ್ಸ್ಬೇಕು, ಅದೊಂದು ತರಬೇಕು, ಇದೊಂದು ತರಬೇಕು, ಅದೊಂದು ವಾಹನ ತರಬೇಕು. ಯಾತಕ್ಕೆ ಮಾಡ್ತಿದೆ ಕೆಲಸ? ಹಾಗಾದ್ರೆ ಪುಣ್ಯ ನಿರಂತರ ನಮಗೇನು ಮಾಡ್ತಾ ಇದೆ? ಮತಿ ಭ್ರಷ್ಟ ಮಾಡ್ತಾ ಇದೆ. ಅದರ ಸಲುವಾಗಿ ಅಪ್ಪಾಜಿ ಎಂಥ ಉತ್ಕೃಷ್ಟ ಮಾತು ಹೇಳ್ರಿ. ದಾನ ಕೊಡೋದು ಬೇಕಾಗಿಲ್ಲ, ಸಂಪಾದನೆ ಮಾಡೋದನ್ನು ನಿಲ್ಲಿಸು. ದಾನ ಕೊಡುವುದರಿಂದ ಧರ್ಮ ಆಗುವುದಿಲ್ಲ, ಸಂಪಾದನೆ ಮಾಡುವುದನ್ನು ನಿಲ್ಲಿಸು. ಅಷ್ಟೇ ರೀ. ನಮ್ಮ ಬೆಂಗಳೂರದ ಬ್ರಹ್ಮದೇವ ಒಂದು ಬರೇ ಹೆಣ್ಣು ನೋಡ್ತಿದ್ದ, ಭಾಷಣ ಬರ್ತಿದ್ದ. ನಾ ಒಂದು ದಿವಸ ಶಿಟ್ಲೆ ಹೇಳಿದ್ದೆ ಫೋನ್ ಒಳಗೆ, ಒಂದು 25-30 ವರ್ಷದ ದಾಂಪತ್ಯ ಜೀವನ ನಡೆಯೋದಿದೆಪ್ಪ, ಎಷ್ಟು ವಿಚಾರ ಮಾಡ್ತಾ ಇದ್ದಿ, ಎಷ್ಟು ಎಲ್ಲಿ ಇಲ್ಲಿ ಶಾಶ್ವತ ನಿಲ್ಲೋದಿದೆ ರೀ ಆ ಹೆಣ್ಣಿನ ಜೊತೆಗೆ. ಬೇಕ ಚೌಕಾಶಿ ಮಾಡಿ ನನಗೆ ಅನುಕೂಲ ಆಗ್ತಿದೆಯೋ ಅಥವಾ ಇಲ್ಲ. ಎಷ್ಟು ನೋಡ್ಲಿಕ್ಕೆ ಬೇಕಲ್ಲ. ಬಣ್ಣ ಇದ್ರ ರೂಪ ಇಲ್ಲ, ರೂಪ ಇದ್ರ ಬಣ್ಣ ಇಲ್ಲ, ಅವೆರಡು ಇದ್ರ ವಿದ್ಯೆ ಇಲ್ಲ, ವಿದ್ಯೆ ಇದ್ರ ನೌಕರಿ ಇಲ್ಲ. ಎಲ್ಲ ಹೇಗೆ ಸಿಗೋದ್ರೆ? ಎಲ್ಲ ತಗೊಂಡು ನೀ ಇಲ್ಲಿ ಎಷ್ಟು ವರ್ಷ ಇರಾಮಿದೆ, ಎಷ್ಟು ಕಾಲ ಇರಾಮಿದೆ? ನನ್ನನ್ನು ಸಾಕು ಸಾಮರ್ಥ್ಯ ಇದ್ದೇನಿಲ್ಲ ಇಷ್ಟು ನೋಡಿದರೆ ಆಯ್ತಲ್ಲ.
ನನ್ನ ಸಲುವಾಗಿ ಗೌರವ ಇದೆ ಏನಿಲ್ಲ, ಇಷ್ಟು ನೋಡಿದರೆ ಭೋಗ ಪದಾರ್ಥ ಅಂತ ಹೇಳಿ ನೋಡ್ತಾ ಇದ್ದಾನೋ ಅಥವಾ ಧರ್ಮಪತ್ನಿ ಅಂತ ಹೇಳಿ ನೋಡೋವಿದ, ಇಷ್ಟು ತಿಳಿದ್ರೆ ಸಾಕ್ರಿ ನಿಮಗ. ಮತ್ತೇನಿದೆ? ಭೋಗ ಪದಾರ್ಥ ಅಂತ ಹೇಳಿ ನೋಡುವಂಥ ಇದ್ದ ಅಂತಂದ್ರೆ ತ್ಯಾಗ ಮಾಡೋದಿದೆ. ಧರ್ಮಪತ್ನಿ ಅರೆ ಧರ್ಮದೊಳಗೆ ಅನುಕೂಲ ಆಗುವಂಥ, ಮನುಷ್ಯ ಧರ್ಮದ ಅನುಸಾರ ನಡೆಯುವಂಥ, ಎಲ್ಲೆಲ್ಲಿ ನಮ್ಮ ಬುದ್ಧಿಯು ಉಪಯೋಗ ಮಾಡ್ತಾ ಇದ್ದೇವೆ, ಅರೆ ಬುದ್ಧಿಯು ಉಪಯೋಗ ಎಲ್ಲೆಲ್ಲಿ ಅಲ್ಲ, ನಿರಂತರ ಅದನ್ನು ನಿರರ್ಥಕ ಮಾಡ್ತಾ ಇದ್ದೇವೆ. ಅನಂತ ಸಂಸಾರದೊಳಗೆ ಮುಳುಗುವ ಸಲುವಾಗಿ ಪಾಷಾಣದ ಹಾಗೆ ಮಾಡ್ತಾ ಇದ್ದೇವೆ. ಅದನ್ನು ಪಾಷಾಣ ಬೆನ್ನಿಗೆ ಕಟ್ಕೊಂಡ ನಂತರ ನೀರು ದಾಟ್ಲಿಕ್ಕೆ ಬರ್ತಿದ್ದೀರಿ, ಈಜಲಿಕ್ಕೆ ಬರ್ತಿದೆ. ಪಾಷಾಣ ದೊಡ್ಡದಾಸಂತ ಮಾತನ್ನ ಅಂತಾರೆ. ಕೋಟಿ ಮಠ ಶ್ರೀಪಾಲದೊಳಗೆ ಬರ್ತಿದೆಯಲ್ಲ, ಹಲಗೆಗೆ ತೇಲುವಂತಹ ಸಾಮರ್ಥ್ಯ ಇದೆ ಅಂಥೇಳಿ ನೌಕೆಯನ್ನ ಹಲಗೆಯಿಂದ ಮಾಡ್ತಾರೆ ಕಾಷ್ಟದಿಂದ. ಅದರೊಳಗೆ ಬೇಕಾದ್ರೆ ನೀ ಲೋಹವನ್ನು ಇಡ, ಟನ್ನಗಟ್ಲೆ. ಏನಿದೆ ರೀ ದೃಷ್ಟಾಂತ ಎಂಥದ್ದಿದೆ, ವಿಚಾರ ಮಾಡೋದು. ಯಾವ ಕಡೆಗೆ ತಗೊಂಡು ಹೋಗ್ತಿದೆ ನಮಗೆ ಅಂತೇಳಿ ಹೇಳ್ತು. ಧರ್ಮಕ್ಷೇತ್ರದೊಳಗೆ ವಿಚಾರದಿಂದ ನಾವು ಸರ್ವತಾ ಶೂನ್ಯ, ಬರೇ ಬಾಹ್ಯದಿಂದ ಪ್ರಭಾವಿತ, ಆಸಕ್ತ ಆಸಕ್ತ ಆಸಕ್ತ. ಗಮನಾಗಮನದ ಹಿಂಸೆ ಎಷ್ಟ, ಇನ್ನು ಧರ್ಮನ ಮಾಡ್ತೇನೆ. ಎಲ್ಲಿ ಧರ್ಮ? ಗಮನಾಗಮನದೊಳಗೆ ಧರ್ಮ ಆಗ್ತಿದೆ. ಅಲ್ಲಿಯೂ ಹೋಗಿದ್ದೇನೆ, ಇಲ್ಲಿಯೂ ಹೋಗಿದ್ದೇನೆ, ಶಿಖರ್ಜಿಗೆ ಹೋಗ್ತೇನೆ. ಇರ್ರಿ ಒಂದು 6 ತಿಂಗಳು ಅಲ್ಲೇ ನಿಮಗೆ ಸಮಯ ಇತ್ತಲ್ಲ, ಇಲ್ಲೇನು ಇರಲಿಲ್ಲಲ್ಲ ಚಿಂತೆ, ಇರ್ರಿ ಅಲ್ಲೇ. ಅವರು ಯಾವ ಪ್ರಕಾರ ಸಾಧನಾ ಮಾಡಿದ್ರು ಅಲ್ಲಿ ಸಾಧನಾ ಮಾಡ್ರಿ. ಒಂದು ಸಲ ತಿನ್ರಿ, ಒಂದು ಚಿಕ್ಕದಾದಂಥ ರೂಮಲ್ಲಿ 2 ಜೊತೆ ವಸ್ತ್ರ ಇಟ್ಕೊಂಡು ಇರ್ರಲ್ಲೇ ಸಾಧನಾ ಮಾಡ್ರಿ, ಚಿಂತನೆ ಮಾಡ್ರಿ, ವಿಚಾರ ಮಾಡ್ರಿ, ನಿರ್ಣಯ ಮಾಡ್ರಿ. ದೇಹದ ಅಸಾರತೆ, ಸಂಯೋಗದ ಕ್ಷಣಭಂಗುರತೆಯನ್ನ ಮನೋಮನ ಖಾತ್ರಿ ಮಾಡ್ಕೊಳ್ರಿ. ಖಾಲಿ ಇದೇನು ಇಲ್ಲೇನು ಜವಾಬ್ದಾರಿ ಇಲ್ಲ ಅಂತ ಹೇಳಿ ಎಲ್ಲಿ ಯಾರ್ಯಾರು ಹೋಗ್ತಾರಲ್ಲಿ ಎಲ್ಲ ಹೋಗೋದು. ಏನಿದೆ ತಮ್ಮದು ಉಳಿತೇನ? ಧರ್ಮ ಸಾಧನಾ ಸಲುವಾಗಿ ಏನು ಉಳಿತೆ? ಎಲ್ಲಾನ ಮಾರ್ಕೊಂಡಿದ್ದಾಯ್ತಲ್ಲ. ವಿಚಾರ ಮಾಡ್ರಿ. ಯಾರ್ಯಾರು ಮಾಡ್ತಾ ಇದ್ದಾರೋ ಅವ್ರು ತಪ್ಪು ಮಾಡ್ತಾ ಇದ್ದಾರೋ ಹೇಳ್ತಾ ಇಲ್ಲ ನಾನು. ಕಾರ್ಯಕ್ರಮಗಳು ನಡೀತಾನೆ ಇರೋ, ಇವು ಯೋಗ್ಯನೂ ಇರುವ, ಅಯೋಗ್ಯನೂ ಇರುವ, ಅಪಾತ್ರತೆಯಿಂದ ಕೂಡಿದ್ದನೂ ಇರುವ, ಪಾಪ ಪೋಷಿತನೂ ಇರುವ, ಅದರೊಳಗೆ ಕೆಲವು ಅಂಶದಿಂದ ಪಾಪ ಆಗೋದನು ಏನಿಲ್ಲ. ಪಾಪ ಪೋಷಕ ಅರೆ ಹೇಳ್ತಲ್ಲ, ಒಬ್ಬ ವೇಶ್ಯೆ ಸತ್ತು ಬಿದ್ದಿರ್ತಾಳೆ, ಒಬ್ಬ ಸಾಧು ಇದ್ದಾನೆ, ಒಬ್ಬ ಕಾಮಿ ಪುರುಷ ಇದ್ದಾನೆ, ಒಬ್ಬ ಕಳ್ಳ ಇದ್ದಾನೆ, ಒಂದು ನಾಯಿ ಇದೆ. ವಿಚಾರ ಜೀವಗಳೇ ಎಲ್ಲಾರು, ಅದರ ವಿಚಾರ ಬೇರೆ ಬೇರೆ ಅಂತರಂಗದೊಳಗೆ ಏನೇನು ಇದೆ. ಹಾಗೆ ಕಾರ್ಯಕ್ರಮ ಎಂಥದ್ದು ಇದ್ರೂ ಕೂಡ ನಮ್ಮ ಅಂತರಂಗದೊಳಗೆ ಏನಿದೆ ಅದರ ಅನುಸಾರ ನಮಗೆ ಲಾಭದಲ್ಲಿ ನಿಮಿತ್ತ ಮಾತ್ರ ಆಗೋದಿದೆ. ಅದರ ಸಲುವಾಗಿ ಭಗವಾನ್ ಕೊಂದು ದೇವ ಹೇಳಿದ ಮಾತು ಒಂದು ಇದೆ, ಅಧ್ಯಯನಮೇವ ಜಾಣಂ ಪಂಚೇಂದ್ರಿಯ ನಿಗ್ರಹಂ ಕಷಾಯಂಪಿ. ಕಷಾಯದ್ದನೂ ನಿಗ್ರಹ ಆಗ್ತಿದೆ, ಪಂಚೇಂದ್ರಿಯದ್ದನೂ ನಿಗ್ರಹ ಆಗ್ತಿದೆ. ಯಾವುದರಿಂದ? ಅಧ್ಯಯನದಿಂದ. ಅಧ್ಯಯನಮೇವ ಧ್ಯಾನಂ ಅಂತ ಹೇಳಿದರೆ, ಧ್ಯಾನ ಅರ್ಥಾತ್ ಉಪಯೋಗದ ಏಕಾಗ್ರತೆಗೆ ಅದು ಒಂದೇ ಆಧಾರ. ಭಗವಾನ್ ಕೊಂದು ದೇವ ಹೇಳಿದ್ದೇ ಇದೆ ರೀ, ಅಧ್ಯಯನಮೇವ ಧ್ಯಾನಂ. ಅಧ್ಯಯನ ಮಾಡ್ರಿ, ಇಳೀರಿ ಒಳಗೆ, ವಿಷಯದೊಳಗೆ ಇಳೀರಿ, ವಿಷಯವನ್ನು ಗ್ರಹಣ ಮಾಡ್ರಿ. ಜ್ಞಾನಕ್ಕ ಪರದ ಅವಲಂಬನೆಯನ್ನು ಸಾಧ್ಯಾದಷ್ಟು ಕಡಿಮೆ ಮಾಡಿ. ಸ್ವವಿಷಯದೊಳಗೆ ಅರ್ಹಂತ ಪ್ರಭು ನನ್ನ ಮಹಿಮೆ ಮಾಡಿದ್ದಾರೆ, ಆ ಮಹಿಮಾನ್ವಿತ ತತ್ವದೊಳಗ ಇಳಿಯುವಂಥ, ಅದನ್ನು ಹಿಡ್ಕೊಳ್ಳುವಂಥ ಪುರುಷಾರ್ಥ, ಉದ್ಯಮ, ಏಕಾಗ್ರತೆ, ಪರಸಂಗವನ್ನು ತ್ಯಜಿಸಿ ಏಕಾಕಿ ಇರೋದು ನಿಜವಾಗಿ ಬಹಳ ಲಾಭದಾಯಕ ಇದೆ. ಏಕಾಕಿ ಇರೋದು ಅಂಥೇಳಿನ ಹೇಳಿದನು. ಏಕತ್ವ ಇದು ಸಂಸಾರದ ನಿಯಮ ಇದೆ, ಅದರ ಜೀವಕ್ಕೆ ಏಕತ್ವ ಎಂದೂ ರುಚಿಸಲೇ ಇಲ್ಲ ಇದುವರೆಗೆ. ಬಾರಸನವೆಕ್ಕದೊಳಗೆ ಹೇಳಿದ್ದೇನೆ, ಏಕತ್ವ ಇದು ಸಂಸಾರದ ನೈಸರ್ಗಿಕ ಪ್ರಾಕೃತಿಕ ನಿಯಮ ಇದೆ ರೀ. ಅವಕಾಶ, ವಿಧಿ ಎಲ್ಲ ಪ್ರಕಾರದಿಂದ ಅನುಕೂಲತೆಯನ್ನು ಕೊಟ್ಟು ನೋಡ್ತಿದೆ.
ಇವು ತನ್ನ ಕಾರ್ಯ ಮಾಡಲಿಲ್ಲ ಅಂತಂದ್ರೆ ಅದ ಎಲ್ಲ ಅನುಕೂಲತೆಗಳನ್ನು ಹಿಂದೆ ತಗೊಳ್ತಿದೆ. ಆವಾಗ ಇವನಿಗೆ ಏನು ಮಾಡಲಿಕ್ಕೆ ಬರುವುದಿಲ್ಲ. ಸಂಜ್ಞೀತನ ಇಲ್ಲ, ಮನುಷ್ಯತನ ಇಲ್ಲ, ತತ್ವದ ಜ್ಞಾನ ಮಾಡಿಕೊಳ್ಳುವಂಥ ಜ್ಞಾನದ ಯೋಗ್ಯತೆ ಇಲ್ಲ, ತತ್ವಜ್ಞಾನದ ನಿಮಿತ್ತ ಇಲ್ಲ. ಏನು ಮಾಡುವುದ್ರೆ ಅನಂತ ಕಾಲ ಕಳೆದು ಹೋಗ್ತಿದೆ. ಎಲ್ಲಿ ದುಃಖದಲ್ಲಿ, ಆಕುಲತೆಯಲ್ಲಿ ದುಃಖ ಭೋಗಿಸಲಿಕ್ಕೆ ಜೀವ ಏಕಾಕಿ ಅದ. ಒಂದು ಮನುಷ್ಯ ಭವದೊಳಗನೆ ಇವನಿಗೆಲ್ಲ ಸಂಯೋಗ ಆದ ಇದ ಮಕ್ಕಳ ಮರಿ ಅಂಥೇಳಿ ಅದವ್ರಿ. ತಾಯಿ ತಂದೆ ನೀನು ಹೇಳಿದ್ದಲ್ಲ, ವಿಚಾರ ಮಾಡ್ಲಿಕ್ಕೆ ಏನು ಮಾಡಿದ್ರಿ? ದುರ್ಬಲ ಅದನ, ದುರ್ಬಲ ಮನುಷ್ಯ ದುರ್ಬಲ ಇದ್ದಾನೆ. ಅವನಿಗೆ ಸಮಾಜದ ಭಯ, ಪರಿವಾರದ ಭಯ, ಮಕ್ಕಳ ಚಿಂತೆ, ಇವೆಲ್ಲ ದೌರ್ಬಲ್ಯದವು. ಸುಧಾ ತಾಯಿ ತಿರಿಯಂಚು ಮಾಡ್ತಿದೆ ಅಂದ್ರೆ ಸಂತಾನದ ಚಿಂತೆಯನ್ನ. ಪಕ್ಷಿ ಗೂಡಿನೊಳಗ ಮಗುವಿಗೆ ಆ ಮೊಟ್ಟೆಗೆ ಕಾವು ಕೊಟ್ಟು ಮಗು ಮಾಡ್ತಿದೆ, ಮಗುವನ್ನ ಬೆಳೆಸ್ತಿದೆ, ಅದು ಹಾರಿ ಹೋಗ್ತಿದೆ. ಅವಾಗ ಅದೆಷ್ಟು ದುಃಖ ಆಗ್ತಿದೆ. ತಿರಿಯಂಚ ಗತಿಯಲ್ಲಿರುವಂಥ ಬಲ ಮನುಷ್ಯನಿಗೆ ಇಲ್ಲ, ದೌರ್ಬಲ್ಯ. ನರಕದೊಳಗೆ ಇರಿತಾನೆ. ಇಲ್ಲಿದೆ ಅಂದ್ರೆ ವ್ಯವಸ್ಥೆ, ಜೈಲೊಳಗೆ ಕೂರ್ಬೇಕಾಗ್ತಿದೆ. ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಾ ಇಲ್ಲ, ಆದ್ರೆ ಇವನ ದೌರ್ಬಲ್ಯ ಎಷ್ಟಿದೆ. ಸ್ವರ್ಗದೊಳಗಿದೆ ಅನುಕೂಲತೆ, ಏನ ವೈಕ್ರಿಯಕ ಶರೀರ ಇರುವುದರಿಂದ, ಮಲಮೂತ್ರಾದಿಗಳು ಇಲ್ಲದೆ ಇರುವುದರಿಂದ, ಸಪ್ತಧಾತುರಹಿತ ಶರೀರ ಇರುವುದರಿಂದ ಎಷ್ಟು ಕೆಲಸ ಕಮ್ಮಿ ಇದೆ ಅಲ್ಲಿ. ಇದೆಲ್ಲ ಇವನ ದುರ್ಬಲತೆ. ಅವನು ಸರ್ವಜ್ಞರ ಭಗವಂತರ ಸಮೋಶರಣಕ್ಕೆ ಹೋಗ್ಬೇಕಾದ್ರೆ ಏನೇನು ವಸ್ತ್ರ ಬದಲಿ ಮಾಡ್ಬೇಕ್ರೆ ದೇವನಿಗೆ. ಬಾತ್ರೂಮ್ ಹೋಗಿ ಮಗುವೆಲ್ಲ ಬದಲಿ ಮಾಡ್ಬೇಕು. ಏನಿದೆ ಹೇಳ್ರಿ, ವಿಚಾರ ಮಾಡಿದಷ್ಟು ಅಗಾಧರೆ ಮನುಷ್ಯನ ದುರ್ಬಲತೆ ಇಷ್ಟಿದೆ. ಆದರೆ ಇಂಥ ದುರ್ಬಲತೆಯೊಳಗೂ ಕೂಡ ಆ ಮೂರೂ ಗತಿಗಳಲ್ಲಿ ಆಗದೆ ಇರುವಂತಹ ಕಾರ್ಯ ಮಾಡುವಂತಹದ್ದ ಅವಕಾಶ ಎಲ್ಲಿ ಇದೆ. ಮತ್ತೆ ಅಷ್ಟ ಸಬಲದಂದ್ರೆ ಇವ ಅಲ್ಲಿ ಸರ್ವಾರ್ಥ ಸಿದ್ಧಿ. ಅರೆ ಸರ್ವಾರ್ಥ ಸಿದ್ಧಿ ಭಾವಲಿಂಗಿ ಸಂತ ಒಂದು ಸಮಯದ ಅಶುದ್ಧ ಭಾವದಿಂದ ಸರ್ವಾರ್ಥ ಸಿದ್ಧಿ ಹೋದ, ಅಲ್ಲಿಂದ ಅತ್ಯಂತ ಸಮೀಪ ಇದೆ ಮೋಕ್ಷ. ಅದರ ಹೋಗು ಬರುವುದಿಲ್ಲ. ಇವು ಮಿಥ್ಯಾದೃಷ್ಟಿ ಅದನ್ರಿ, ಆದರೆ ಇವು ಅದೇ ಭಾವದಿಂದ ಮೋಕ್ಷಕ್ಕೆ ಹೋಗ್ಬಹುದು. ಅವನಿಗೆ ಹೋಗ್ಲಿಕ್ಕೆ ಬರುವುದಿಲ್ಲ. ನರಕದಿಂದಂತೂ ಬರೋದನೇ ಇಲ್ಲ, ತಿರಿಯಂಚಗತಿಯಿಂದನೂ ಬರುವುದಿಲ್ಲ. ಮನುಷ್ಯಗತಿಯಿಂದ ಸಾಕ್ಷಾತ್ ಮೋಕ್ಷ. ಮಿಥ್ಯಾತ್ವದ ಜೊತೆಗೆ ಜನ್ಮ ತಾಳಿದರನ್ನು ಕೂಡ, ಮಿಥ್ಯಾತ್ವದ ಜೊತೆಗೆ ಮನುಷ್ಯ ಜನ್ಮ ಪ್ರಾಪ್ತ ಮಾಡಿಕೊಂಡ್ರನ್ನು ಕೂಡ ಸಾಕ್ಷಾತ್ ಮೋಕ್ಷ. ಕಾಲಕ್ಷೇತ್ರಗಳ ಅನುಕೂಲತೆ ಇತ್ತು ಅಂತಂದ್ರ ಅದು ಬರೀ ಸಾಕ್ಷಾತ್ ಮೋಕ್ಷದ ಅಷ್ಟ ಮಾತಿದೆ. ಉಳಿದದ್ದು ಮೋಕ್ಷ ಮಾರ್ಗದಲ್ಲಿ ಮುಂದುವರಿಯಲಿಕ್ಕಂತೂ ಮನುಷ್ಯನಿಗೆ ಅಧಿಕಾರ ಇದೆ. ಸಾಕ್ಷಾತ್ ಮೋಕ್ಷ ಪ್ರಾಪ್ತ ಮಾಡಿಕೊಳ್ಳುವುದಂತೂ ಮನುಷ್ಯನಿಗೆ ಮಾತ್ರ ಅಧಿಕಾರ. ಆದರೆ ಮನುಷ್ಯನಿಗೆ ಇಷ್ಟೆಲ್ಲ ದುರ್ಬಲತೆಗಳು ಕೂಡ ಇದ್ದಾವೆ. ಎಲ್ಲ ಪಾರ ಮಾಡೋದಿಲ್ಲ. ಎಲ್ಲದರಿಂದ ಭಿನ್ನ ಇರುವಂತಹ ಸ್ಪೃಷ್ಟ ಇರುವಂತಹ ತತ್ವವನ್ನು, ಅದಕ್ಕೆ ಏಕಾಂತದೊಳಗಿದ್ದ ಏಕಾಕಿ ಆತ್ಮನನ್ನ ಏಯತ್ತ ನಿಶ್ಚಯಗದೋ ಆತ್ಮನನ್ನ ತಿಳ್ಕೊಳ್ಳುವುದು ಮಂಗಲ ಕಾರ್ಯ ಇದೆ. ಆ ಮಂಗಲ ಅವಸರ ನಮಗೆ ತಮಗಿದೆ. ನಮಗೆ ತಮಗೆ ಅರ್ಥಾತ್ ಇಲ್ಲೇನ ನಾವು ಉಪಸ್ಥಿತಿ ಇದ್ದೇವೆ. ನಮಗೆ ಸಂಸಾರದ ಕಾರ್ಯದೊಳಗೂ ಕೂಡ ನಮ್ಮ ಸಹಚಾರರು ಯಾರಾದರೂ ಅವರು ಒತ್ತಾಯ ಮಾಡುವುದಿಲ್ಲ. ಅಷ್ಟು ಪುಣ್ಯ ಇದೆ. ನೀವು ಕೂತರಿ ಅಂತಂದ್ರೆ ಅಲ್ಲೇ ಕೂತರಿ ಬರ್ರಿ ಅಂತ ಹೇಳಿ ಕರಿತಾಳು ಇಲ್ಲ. ನೀವು ಓದ್ತಾ ಕೂತಿದ್ರಿ ಅಂತಂದ್ರೆ ಕರೆಯೋದಿಲ್ಲ. ಆಕೆ ಓದ್ತಾ ಕೂತಿದ್ದಳು ಅಂತಂದ್ರೆ ನೀವಂತೂ ಕರೆಯೋದಿಲ್ಲ. ಅವ್ನು ಕರಿತಾನೇನ್ರಿ ಬಾಲಕ? ಅಷ್ಟು ಪುಣ್ಯ ಐತ್ರಿ. ಅದಕ್ಕೆ ಟೋಡರ್ ಮಲ್ಲರ ಹೇಳ್ರು, ಯಾವತ್ತೂ ನೆನಪಿಸಿಕೊಳ್ಳೋದೇನ ಸರ್ವ ಪ್ರಕಾರಸ ಅವಸರ ಆಯಾದೆ. ಇಂಥ ಅವಸರ ಸಿಕ್ಕೋದನೇ ಇಲ್ವಾ ಸಣ್ಣ. ಹಾಕಿ ದಿವಸೆಲ್ಲ ಏನು ಮಾಡ್ತೀರಿ ಮಾಡ್ರಿ. ಪರದ ಸಲ ಹೋಗಿ ಬರೆದು ಕೊಟ್ಟಿದ್ರೆ ಹೋಗ್ಲಿದೆ. ಮಲ್ಕೊಂಡಂತಾರೆ ಏನಿದೆ, ತಮ್ಮದೇ ಇದೆ.
ಚಿಂತನೆ ಮಾಡ್ರಿ, ವಿಚಾರ ಮಾಡ್ರಿ, ಸ್ವರೂಪದ ಮಾಡ್ರಿ, ಪಂಚಪರಮೇಶ್ವರದ ಮಾಡ್ರಿ, 3 ಲೋಕದ ಮಾಡ್ರಿ, 4 ಗತಿದ್ದ ಮಾಡ್ರಿ, 5 ಭಾವದ ಮಾಡ್ರಿ. ವಿಷಯನ ಕಮ್ಮಿ ಅದಾವ್ರಿ, ಮಾಡ್ರಲ್ಲೇ ವಿಚಾರ. ನಿದ್ದೆ ಬಂದ್ರೆ ಬರಲಿ, ನಿದ್ದೆ ಹತ್ತಲಿ, ಅದು ಪರದ್ರವ್ಯದ ಮಾತಿದೆ. ಆತ್ಮ ವಿಚಾರದೊಳಗಿದ್ದ ಅಂತಂದ್ರೆ ಹೇಳಿತ್ತಲ್ಲ ಆನಂದಿ ಗೋಪಾಲನ ಕಥೆ. ಆನಂದಿ ಅಂತ ಹೇಳಿ ಮರಾಠಿದೊಳಗಡೆ ಭಾರತದ ಪ್ರಥಮ ಮಹಿಳಾ ಡಾಕ್ಟರ್ ರೀ. ಇಡೀ ದಿವಸ ಕೆಲಸ ಮಾಡ್ತಿದ್ದಳು. ಸಣ್ಣ ಮದುವೆ ಮಾಡಿಕೊಟ್ಟಿದ್ದು. ಮೊದಲೆಲ್ಲ ಬಾಲ ವಿವಾಹ ಅಲ್ಲ. ಆಕೆ 9 ವರ್ಷದಕ್ಕಿದ್ದಳು ಬ್ರಹ್ಮಾನಂದನ್ನ. ಅವ 25 ವರ್ಷದವ ಇದ್ರಿ, ಗಂಡ ಅನಿಸ್ಕೊಂಡ ಪ್ರಾಣಿ. ಆದ್ರೆ ಅವನ ಧೈರ್ಯ ಅಂಥದ್ದು. ಕಲಿಶ ಅವಿದ್ಯಾವಂತಳನ್ನಾಗಿ ಮಾಡಿದ್ದು. ವಿದೇಶಕ್ಕೆ ಹೋದಳಕ್ಕೆ ಪ್ರಥಮ ಮಹಿಳಾ ಡಾಕ್ಟರ್ ರೀ. ಅದು ಇಡೀ ದಿವಸ ಕೆಲಸ ಮಾಡಿ ದಣಿತಿತ್ರಿ. ಸಣ್ಣ 10 ವರ್ಷದ ಹುಡುಗಿ ದಣಿಯೋದರಲ್ಲ. ಅತ್ತೆ ಮನೆಯಾಗೆ ಹೆದರಿ ಇರೋದು. ಈಗಿನ ಹಾಗೆ ಇಲ್ಲ. ರಾತ್ರಿ ಅವನು ಪಾಠ ಹೇಳ ನಿದ್ದೆ ಮಾಡ್ತಿರ್ತಾರೆ. ಅದು ತೂಗುಡಿಸ್ತಿತ್ತು ಹುಡುಗಿ. ಬೆಳಿಗ್ಗೆ ಕೇಳಿದ್ರೆ ಎಲ್ಲ ಹಾಗಿತ್ತು ಹಾಗೆ ಹೇಳ್ತಿದ್ದ. ರಾತ್ರಿ ಕಲಿಸಿದ್ದ. ಹಾಗೆ ಜೀವ ನಿದ್ರಾವಸ್ಥೆಯಲ್ಲಿ ಕೂಡ ಜಾಗೃತ ಅದನ್ರಿ. ಹಾಗೆ ಮಾಡೋದ ನೋಡ್ರಿ. ಪೂರ್ವೋಕ್ತ ಪ್ರಕಾರದಿಂದ ಅಂಥೇಳಿ ಏನು ಹೇಳಿದರು ಅದರದ್ದು ವಿಚಾರ ಮಾಡಿ.